ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ವಾರ ಭವಿಷ್ಯವನ್ನು ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದೇ ಮಾರ್ಚ್ 10ನೆಯ ತಾರೀಕಿನಿಂದ 17ನೆಯ ತಾರೀಕಿನವರೆಗೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ವಾರ ಭವಿಷ್ಯದಲ್ಲಿ ಯಾವೆಲ್ಲ ರಹಸ್ಯ ಅಡಗಿದೆ ಅನ್ನೋದನ್ನು ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ ಮೇಷರಾಶಿ. ಆದರೆ ಮೇಷರಾಶಿಯ ಭವಿಷ್ಯವನ್ನು ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಈ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡೋದಕ್ಕೂ ಮರಿಬೇಡಿ. ಅದೇ ರೀತಿ ವೀಕ್ಷಕರೇ, ಈ ವಿಡಿಯೋವನ್ನು ಪೂರ್ತಿ ನೋಡಿ. ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಬನ್ನಿ ವೀಕ್ಷಕರೇ, ಹಾಗಾದರೆ ಮೊದಲನೆಯ ರಾಶಿಯನ್ನು ನೋಡೋದಾಗಲಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯ ಈ ವಾರದ ಫಲಾಫಲಗಳು ಹೇಗಿದೆ ಅಂತಂದರೆ ನೋಡಿ, ಶೀಘ್ರದಲ್ಲಿ ನಮಗೆ ಗ್ರಹಣ ಸಂಭವಿಸಲಿಕ್ಕಿದೆ. ಯಾಕೆ ಅಂತಂದರೆ ಮಾರ್ಚ್ 14ನೆಯ ತಾರೀಕಿಗೆ ಹೋಳಿ ಹುಣ್ಣಿಮೆ, ಅವತ್ತು ಚಂದ್ರಗ್ರಹಣ ಇದೆ. ಇನ್ನು ಮಾರ್ಚ್ 29ನೆಯ ತಾರೀಕಿಗೆ ಯುಗಾದಿ ಅಮಾವಾಸ್ಯೆ ಇದೆ, ಅವತ್ತು ಸೂರ್ಯಗ್ರಹಣ ಬೀಳುತ್ತೆ. ಹಾಗಾಗಿ ತಿಂಗಳಲ್ಲಿ ಕೇವಲ 15 ದಿನಗಳ ಅಂತರದಲ್ಲಿ ಎರಡೆರಡು ಗ್ರಹಣಗಳು ಸಂಭವಿಸ್ತಾ ಇದೆ. ಇದು ಶುಭ ಸೂಚಕ ಅಲ್ಲ. ಆಲ್ರೆಡಿ ನಾನು ಒಂದು ವಾರದ ಹಿಂದೆ ಲೈವಲ್ಲಿ ಈ ವಿಷಯವನ್ನು ಸ್ಪಷ್ಟವಾಗಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಒಂದೇ ತಿಂಗಳಲ್ಲಿ ಒಂದು ಚಂದ್ರಗ್ರಹಣ ಮತ್ತು ಒಂದು ಸೂರ್ಯಗ್ರಹಣ ಬರೋದ್ರಿಂದ ಯಾವೆಲ್ಲ ಅಪಾಯಗಳು, ಯಾವೆಲ್ಲ ಫಲಾಫಲಗಳು ಸಿಗುತ್ತೆ ಅನ್ನೋದನ್ನು ವಿವರವಾಗಿ ಲೈವಲ್ಲಿ ಹೇಳಿದ್ದೀನಿ. ಅದನ್ನು ಲೈವ್ ಪ್ಲೇಲಿಸ್ಟಲ್ಲಿ ನೀವು ನೋಡ್ಬೋದು. ಇನ್ನು ಮೇಷರಾಶಿಗೆ ಹೇಗಿರುತ್ತೆ ಆ ಗ್ರಹಣದ ಫಲ? ಇಲ್ಲಿ ಮೇಷರಾಶಿಗೆ 3 ವಿಶೇಷವಾದಂತಹ ಅಂಶಗಳನ್ನು ನಾವು ನೋಡಬೇಕಾಗತ್ತೆ. ಮೊದಲನೆಯದ್ದು ಗ್ರಹಣದ ಪಾಸಿಟಿವ್ ನೆಗೆಟಿವ್ ಹೇಗಿರುತ್ತೆ, ಅದರ ಜೊತೆಗೆ ಈಗ ಆಲ್ರೆಡಿ ಫೆಬ್ರವರಿ ತಿಂಗಳಲ್ಲಿ ಮಂಗಳ ವಕ್ರಿಯಾಗಿರುವಂಥದ್ದು, ಮತ್ತು ವಿಶೇಷವಾಗಿ ಇದೇ ಮಾರ್ಚ್ 29ಕ್ಕೆ ಶನಿ ರಾಶಿ ಪರಿವರ್ತನೆ ಆಗುವಂಥದ್ದು. ಇದೆಲ್ಲದರ ಸಮ್ಮಿಳಿತ ಫಲ ಮೇಷರಾಶಿಗೆ ಈ ವಾರ ಹೇಗಿರುತ್ತೆ ಅಂದರೆ, ವಾರದ ಆರಂಭ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಈ 4 ದಿನಗಳು ನಿಮಗೆ ಹೆಚ್ಚಿನ ಒಂದು ಶುಭ ಫಲಗಳನ್ನು ತಂದುಕೊಡುತ್ತೆ. ಇನ್ನು ಉಳಿದಂತಹ ಶುಕ್ರವಾರ, ಶನಿವಾರ, ಭಾನುವಾರ ಮತ್ತು ಮುಂದಿನ ಸೋಮವಾರ, ಈ 4 ದಿನಗಳು ತುಸು ಟೆನ್ಷನನ್ನು ಹೊತ್ತು ತರುತ್ತೆ. ಯಾಕಪ್ಪ ಅಂತಂದರೆ ಆಲ್ರೆಡಿ ನಿಮಗೆ ಮಾರ್ಚ್ 29ಕ್ಕೆ ಶನಿ ರಾಶಿ ಪರಿವರ್ತನೆಯಾಗುವಂಥದ್ದು, ಜೊತೆಗೆ ಸಾಡೆ ಸಾತಿ ಕೂಡ ಆರಂಭ ಆಗ್ತಾ ಇದೆ ಮೇಷರಾಶಿಗೆ. ಇದೆಲ್ಲದರ ಪರಿಣಾಮ ಮೇಷರಾಶಿಯವರ ಮೇಲೆ ನೇರವಾಗಿ ಬೀಳುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಈ ವಾರ 50% ಸಿಹಿ ಇದ್ದರೆ ಇನ್ನು 50% ಟೆನ್ಷನ್ ಇರುತ್ತೆ. ಕಹಿ ಅಲ್ಲ, ಟೆನ್ಷನ್ ಇರುತ್ತೆ. ಯಾಕೆ ಅಂತಂದರೆ, ನಾನು ಕಹಿ ಅಂತ ಯಾಕೆ ಹೇಳಲಿಲ್ಲಪ್ಪ ಅಂತಂದರೆ, ನಿಮಗೆ ಮುಂದೆ ಬಂದು ನಿಂತಿರುವಂತಹ ಟೆನ್ಷನನ್ನು ನಾನು ಕೊಡುವಂತಹ ಕೆಲವು ಪರಿಹಾರಗಳಿಂದ ಮತ್ತೆ ಸಿಹಿಯಾಗಿ ಪರಿವರ್ತನೆ ಮಾಡ್ಕೋಬೋದು. ಯಾವ ರೀತಿಯ ಟೆನ್ಷನ್ ಬಂದು ನಿಲ್ಲುತ್ತೆ ಮೇಷರಾಶಿಯವರಿಗೆ ಅಂತ ನೋಡೋದಾದರೆ ನೋಡಿ, ಆಫೀಸಲ್ಲಿ, ಕಚೇರಿಯಲ್ಲಿ ನಿಮಗೆ ಶತ್ರುಗಳ ಕಾಟ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಮೇಷರಾಶಿಯವರು. ಅಂತಹ ಒಂಥರ ನಿಮಗೆ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ. ಇದೇನು ನಾನು ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾಕೆ ನನಗೆ ಈ ವಾರ ಈ ಥರ ಆಗ್ತಾ ಇದೆ? ವಾರದ ನಾನು ಹೇಳಿದ ಹಾಗೆ 3-4 ದಿವಸ ಚೆನ್ನಾಗಿತ್ತು, ವಾರಾಂತ್ಯ ಬರ್ತಿದ್ದಂಗೆ 3-4 ದಿವಸ ಯಾಕೋ ಮೂಡ್ ಔಟ್ ಆಯ್ತಲ್ಲ ಅನ್ನುವಂಥ ವಾತಾವರಣ. ಇನ್ನು ವ್ಯಾಪಾರಸ್ಥರಿಗೂ ಕೂಡ ಅಷ್ಟೇ, ವಾರದ ಬಿಗಿನಿಂಗ್ ಚೆನ್ನಾಗಿರುತ್ತೆ, ಇನ್ನೇನು ವಾರ ಕೊನೆಗೆ ಬಂತು ಕಳೀತಾ ಇದೆ ಅನ್ನೋಷ್ಟರಲ್ಲಿ 3-4 ದಿವಸ ಸಾಕಷ್ಟು ತಲೆಬಿಸಿಗಳು. ಅದು ಬರಲಿಲ್ಲ, ಮಟೀರಿಯಲ್ ಸಪ್ಲೈ ಆಗಲಿಲ್ಲ, ವ್ಯಾಪಾರ ಡೌನ್ ಆಯಿತು, ಮತ್ತೊಂದಾಯಿತು,
ಪೇಮೆಂಟ್ಗಳು ಹೆಲ್ಡಪ್ ಆಗಿದೆ, ಡಿಲೇ ಆಗ್ತಾ ಇದೆ, ಸಿಕ್ಕಾಪಟ್ಟೆ ವರೀಸ್ ಮತ್ತು ಟೆನ್ಷನ್ಸ್ ಕಾಡುತ್ತೆ. ಹಾಗೆ ಮೇಷರಾಶಿಯ ಎಲ್ಲ ಕ್ಷೇತ್ರದಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ವ್ಯಾಪಾರಸ್ಥರು, ನೌಕರಸ್ಥರು, ಗೃಹಿಣಿಯರು, ಸಂಸಾರಸ್ಥರು, ಹೀಗೆ ಕೃಷಿಕರಿರ್ಬೋದು, ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿರುವವರು ಎಲ್ಲರಿಗೂ ಕೂಡ ಮೇಷರಾಶಿಯವರಿಗೆ ಈ ವಾರ ವಿಳಂಬ, ಸ್ಲೋ ಡಿಲೇ. ಯಾವ ಕೆಲಸಗಳು ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಆಗೋದಿಲ್ಲ, ಎಲ್ಲ ಡಿಲೇ ಆಗ್ತಾ ಬರುತ್ತೆ. ಕಾರಣ ಶನಿಯ ಸಾಡೆ ಸಾತಿ ಆರಂಭವಾಗುವಂಥದ್ದು, ಸಂಧಿ ಕಾಲದಲ್ಲಿದ್ದೀರಿ ನೀವು. ಹಾಗಾಗಿ ತುಂಬ ಜಾಗೃತೆಯಾಗಿರಬೇಕು ಮೇಷರಾಶಿಯವರು. ನಮ್ಮ ವಾಣಿಯ ಮೇಲೆ ಅಂದರೆ ಮೇಷರಾಶಿಯವರ ಮಾತಿನ ಮೇಲೆ ವಿಶೇಷ ಗಮನ ಮತ್ತು ನಿಗಾ ಇರಬೇಕಾಗತ್ತೆ. ಒಂದು ಮಾತು ನಾಲಿಗೆಯಿಂದ ಸ್ಲಿಪ್ ಆದರೆ ಅದು ವಾದ ವಿವಾದಕ್ಕೆ, ಜಗಳಕ್ಕೆ, ಅಡೆತಡೆಗೆ, ಕೆಲಸಕ್ಕೆ ಅಡ್ಡಿಯಾಗುತ್ತೆ. ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆಮೇಲೆ ಮೇಷರಾಶಿಯವರಿಗೆ ಇನ್ನೊಂದು ವಿಶೇಷ ನಾನು ಜಾಗ್ರತೆಯನ್ನು, ಎಚ್ಚರಿಕೆಯನ್ನು ಕೊಡೋದು ಬಯಸೋದೇನಪ್ಪ ಅಂದರೆ, ನಿಮ್ಮ ಕಾಂಪಿಟೇಟರ್ಗಳು, ನಿಮ್ಮ ಪ್ರತಿಸ್ಪರ್ಧಿಗಳು ಹಾಗೆ ಲೈನ್ನಲ್ಲಿ ನಿಂತಿರ್ತಾರೆ. ಪಾಪ ನೀವು ಒಬ್ಬರೇ ಮೇಷರಾಶಿಯವರು, ಆದರೆ ಪ್ರತಿಸ್ಪರ್ಧಿಗಳು, ಶತ್ರುಗಳು ಅತ್ಯದ್ಭುತವಾಗಿ ನಿಂತಿರ್ತಾರೆ. ಯಾಕೆ ಅಂತಂದರೆ ನಿಮ್ಮನ್ನು ಏನಾದರೂ ಮಾಡಿ ಡೌನ್ ಮಾಡಬೇಕು, ಏನಾದರೂ ಮಾಡಿ ನಿಮಗೆ ಕೆಟ್ಟದ್ದು ಮಾಡಬೇಕು, ಏನಾದರೂ ಮಾಡಿ ನಿಮಗೆ ಕಳಂಕ ತರಬೇಕು ಅನ್ನೋದನ್ನು. ಯಾಕೆ ನಾನು ಅತ್ಯದ್ಭುತ ಅಂತ ವರ್ಡ್ ಯೂಸ್ ಮಾಡಿದೆ ಅಂತಂದರೆ, ನೀವು ಒಬ್ಬರೇ ಹೋಗುವಂಥ ದಾರಿಯಲ್ಲಿ 10ರಿಂದ 100 ಶತ್ರುಗಳು ಅವರು ಎಲ್ಲ ರೆಡಿಯಾಗಿ ನಿಂತುಬಿಟ್ರೆ ನಿಮ್ಮ ಪರಿಸ್ಥಿತಿ ಹೇಗಾಗಬೇಡ ಪಾಪ. ಅದಕ್ಕೆ ನಾನು ಮುಂದೆ ಪರಿಹಾರಗಳನ್ನು ಕೂಡ ಹೇಳ್ಕೊಡ್ತೀನಿ. ಏನು ಮಾಡಬೇಕು ಮೇಷರಾಶಿಯವರು ಈ ವಾರ? ನೀವು ವಿಶೇಷವಾಗಿ ಪ್ರತಿದಿನ ತುಳಸಿಗೆ ನೀರನ್ನು ಹಾಕುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ. ಅದೇ ರೀತಿ ತುಳಸಿಗೆ ನೀರು ಹಾಕುವಾಗ 11 ಸಲ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಹೇಳೋದಕ್ಕೆ ಮರಿಬೇಡಿ. ತುಳಸಿ ಮಾತಿಗೆ ಹಾಗೆ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಶ್ರೀಕೃಷ್ಣ, ತುಳಸಿ ಮಾತೆ, ನಿಮ್ಮ ಪಾದ ಚರಣ ಕಮಲಗಳಲ್ಲಿ ನಾವು ಶರಣಾಗಿದ್ದೀವಿ. ಮೇಷರಾಶಿಯವರು, ನಮಗೆ ಹೋಗುವಂಥ ದಾರಿಯಲ್ಲಿ ಶತ್ರುಕಾಟ ಖಂಡಿತವಾಗಿ ಇದ್ದರೆ ಅದನ್ನು ದೂರ ಮಾಡು. ಈ ವಾರ ನಮಗೆ ಟೆನ್ಷನ್ ನಮ್ಮ ಹತ್ರ ಬರ್ದಿರೋ ಥರ ನೋಡ್ಕೋ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಲೇಬೇಕು. ಮಸ್ಟ್ ಕಂಪಲ್ಸರಿ. ಯಾಕೆಂದರೆ ನಿಮಗೆ ಸಾಡೆ ಸಾತಿ ಆರಂಭ ಆಗ್ತಾ ಇದೆ. ಆಂಜನೇಯನಿಗೆ ಶರಣಾಗಿ. ಪ್ರತಿದಿನ ಬೆಳಗ್ಗೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂತಹ ಒಂದು ಅದ್ಭುತವಾದಂಥ ಸ್ತೋತ್ರ ಇದೆ. ನಮಗೆ ಶ್ರೀರಕ್ಷೆ ಕವಚದಂತಿರುವ ಹನುಮಾನ್ ಚಾಲೀಸವನ್ನು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮೇಷರಾಶಿಯವರಿಗೆ ಈ ವಾರ ಲಕ್ಕಿ ಕಲರ್ ಅಂದರೆ ಹಸಿರು ಬಣ್ಣ ಶುಭ ತರುತ್ತೆ. ನಂಬರ್ 6 ಶುಭವಾಗಿರುತ್ತೆ ಮತ್ತು ಬುಧವಾರ ಅತ್ಯಂತ ಯಶಸ್ಸಿನ ದಿನ ಅಂತ ಹೇಳ್ಬೋದು. ಮುಂದಿನ ರಾಶಿಯನ್ನು ನೋಡೋಣ ವೀಕ್ಷಕರೇ. ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯ ಈ ವಾರದ ಭವಿಷ್ಯವನ್ನು ನೋಡೋದಕ್ಕಾಗಿ ಮುಟ್ಟಿದ್ದೆಲ್ಲ ಚಿನ್ನ ವೀಕ್ಷಕರೇ. ಈ ವಾರ ನೋಡಿ ಅತ್ಯದ್ಭುತ ಫಲಗಳನ್ನು ಸೂಚಿಸ್ತಾ ಇದೆ ಗ್ರಹಗತಿಗಳು. ಗುಡ್ ಲಕ್ ನಿಮಗೆ. ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಎಲ್ಲ ಯಶಸ್ಸು. ನಿಮ್ಮ ಶತ್ರುಗಳು ಈ ವಾರ ಗಡ 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 ನಡಗ್ಬಿಡ್ತಾರೆ. ಅಂತಹ ಒಂದು ಪವರ್, ತೇಜಸ್ಸು ನಿಮಗೆ ಬರುತ್ತೆ. ಯಾವ ಕೆಲಸಕ್ಕೆ ಹೇಳಿ ಕೈ ಹಾಕ್ತೀರಾ ಆ ಕೆಲಸದಲ್ಲಿ ಯಶಸ್ಸು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಫೋಕಸ್ ಬರುತ್ತೆ, ಕಾನ್ಸಂಟ್ರೇಷನ್, ಓದಿದ್ದೆಲ್ಲ ನಿಮಗೆ ಮೆಮೊರಿಯಲ್ಲಿ ಉಳಿಯುತ್ತೆ. ಪರೀಕ್ಷೆಯಲ್ಲಿ ಅದ್ಭುತವಾದಂಥ ಯಶಸ್ಸನ್ನು ಗಳಿಸ್ತೀರಿ, ಒಳ್ಳೆಯ ಅಂಕಗಳನ್ನು ಪಡಿತೀರಿ. ವ್ಯಾಪಾರದ ಕ್ಷೇತ್ರದಲ್ಲಿರುವವರಿಗೆ ಸೋಮವಾರದಿಂದನೇ ಬಂಪರ್, ಒಳ್ಳೆಯ ಲಾಭ. ದಿನದಿಂದ ದಿನಕ್ಕೆ ಹೆಚ್ಚು ವ್ಯಾಪಾರ ಆಗುತ್ತೆ. ಹೆಚ್ಚಿನ ನಿಮಗೆ ಒಂದು ಧನ ಸಂಚಯ, ಹಣ ಶೇಖರಣೆ ಆಗ್ತಾ ಬರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ. ಯಾರು ಒಂದು ಸಂತಾನ ಪ್ರಾಪ್ತಿಗೋಸ್ಕರ ಕಾಯ್ತಾ ಇದ್ದೀರಿ, ಕಂದಮ್ಮ ಮನೆಗೆ ಬರುವಂಥ ಗುಡ್ ನ್ಯೂಸ್ ಸಿಗುತ್ತೆ. ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಫಲ ನಿಮಗೆ. ಇನ್ನು ಯಾರ್ಯಾರು ನೌಕರಿಗೋಸ್ಕರ ಹುಡುಕಾಡ್ತಾ ಇದ್ದೀರಿ, ನನಗೆ ಕೆಲಸ ಸಿಕ್ಕಿಲ್ಲ, ಕೆಲಸ ಸಿಗಬೇಕು, ಪಾಪ ತುಂಬ ಒದ್ದಾಡ್ತಾ ಇದ್ರಿ, ಈ ವಾರ ನಿಮಗೆ ಕೆಲಸ ಸಿಗುತ್ತೆ. ಆಫರ್ ಲೆಟರ್ ಬರಲೇಬೇಕು, ಬಂದೇ ಬರುತ್ತೆ. ಬರೆದಿಟ್ಕೊಳ್ಳಿ, ನನ್ನ ವಾಣಿ ಎಂದಿಗೂ ಸುಳ್ಳಾಗೋದಿಲ್ಲ. ಮತ್ತು ಮದುವೆಗೆ ನೀವೇನಾದರೂ ಗಂಡು ಹೆಣ್ಣು ನೋಡ್ತಾ ಇದ್ದರೆ ಇದೇ ವಾರ ನಿಮಗೆ ಮದುವೆ ಸೆಟ್ ಆಗುವಂಥ ಯೋಗ. ಮನೆಯಲ್ಲಂತೂ ಖುಷಿ ವಾತಾವರಣ. ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಜೊತೆಗೆ ಖುಷಿಯಾದಂಥ ಸಮಯವನ್ನು ಕಳೀತಾರೆ. ಇನ್ನೇನು ಬೇಕು ವೃಷಭ ರಾಶಿಯವರಿಗೆ? ವೀಕ್ಷಕರೇ, ಹೆಚ್ಚೇನು ಹೇಳೋದಿಲ್ಲ, ಅತ್ಯದ್ಭುತ ಸಮಯ. ಈ ಸಿಹಿಯನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ
ವಿಶೇಷವಾಗಿ ವೃಷಭ ರಾಶಿಯವರಿಗೆ ಡಾರ್ಕ್ ಬ್ಲೂ ಅತ್ಯಂತ ಯಶಸ್ಸನ್ನು ಕೊಡುತ್ತೆ. ನಂಬರ್ 12 ಲಕ್ಕಿ ನಂಬರ್ ಆಗಿರುತ್ತೆ. ಶನಿವಾರ ಅತ್ಯಂತ ಯಶಸ್ಸಿನ ದಿನವಾಗಿರುತ್ತೆ. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡೋದಾಗಲಿ ಮಿಥುನ ರಾಶಿ. ಈ ಮಿಥುನ ರಾಶಿಯ ಈ ವಾರದ ಭವಿಷ್ಯವನ್ನು ನೋಡೋದಕ್ಕಾಗಿ ಈ ವಾರ ನೀವು ಒಂದು ಸ್ವಲ್ಪ ಎಮೋಷನಲಿ ಡಿಸಿಷನ್ಗಳನ್ನು ತಗೋತೀರಾ. ಅಂದರೆ ಇದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಅನ್ನೋದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಯಾರು ಸಡನ್ನಾಗಿ ಎಕ್ಸೈಟ್ಮೆಂಟಲ್ಲಿ ಖುಷಿಯಲ್ಲಿ ನಿರ್ಣಯಗಳನ್ನು ತಗೋತೀರಿ ಅದು ತಪ್ಪಾಗುತ್ತೆ. ದಯಮಾಡಿ ನೀವು ಇಲ್ಲಿಂದ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾವು ಒಂದು ಸಲ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿಂದ ಸಡನ್ನಾಗಿ ನೋಡಿ ನೀವು ಎಕ್ಸೈಟ್ಮೆಂಟ್ ಆಗಿಬಿಡ್ತೀರಾ, ಹ್ಯಾಪಿ, ಹಾಂ ಆಯಿತು ನನಗೆ ಖುಷಿಯಾಗಿದೆ, ಹಾಂ ಏನು ಲೋನ್ ಕೊಡಬೇಕಾ, ಹಾಂ ಕೊಟ್ಟೆ, ದುಡ್ಡು ಕೊಟ್ಟೆ, ಹಾಂ ನಿಮಗೇನು ಇದು ಕೊಡಬೇಕಾ, ಹಾಂ ಅದು ಕೊಟ್ಟೆ, ಅದು ತೊಗೊಳ್ಳಿ ಇದು ತೊಗೊಳ್ಳಿ, ಬೇಡ. ಒಂದು ಸ್ವಲ್ಪ ಯೋಚನೆ ಮಾಡಿ. ಯಾವುದಾದ್ರೂ ಪೇಪರ್ಗೆ ಈ ವಾರ ನಿಮಗೆ ಖುಷಿ ಬರುತ್ತೆ, ಸಡನ್ನಾಗಿ ಎಕ್ಸೈಟ್ಮೆಂಟ್ ಜೋಶ್ ಎಲ್ಲ ಬರುತ್ತೆ. ಪೇಪರ್ಗೆ ಯಾವುದೋ ಒಂದು ಪೇಪರಿಗೆ ಸೈನ್ ಮಾಡಬೇಕು, ಹಾಂ ಕೊಡಿ ಪೆನ್ನು, ಹಾಂ ಸೈನ್ ಮಾಡ್ತೀನಿ, ಬೇಡ. ನೋಡಿ ಆ ಪೇಪರಲ್ಲಿ ಏನು ಬರೆದಿದೆ, ಯಾವ ರೀತಿಯ ಒಂದು ವರ್ಡಿಂಗ್ಸ್ ಇದೆ, ಏನೇನು ಕ್ಲಾಸ್ ಹಾಕಿದ್ದಾರೆ. ಸಾಲ ಕೊಡೋದಕ್ಕಿಂತ ಮುಂಚೆ ಯಾರಾದರೂ ಬಂದರೆ ಯೋಚನೆ ಮಾಡಿ, ಈ ವಾರ ನಾನು ಕೊಟ್ಟಂಥ ಹಣ ವಾಪಸ್ ಬರುತ್ತಾ, ಬರಲ್ವಾ? ಬ್ಯಾಂಕಿಗೆ ಯಾರಾದರೂ ಲೋನ್ ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಸ್ನೇಹಿತರು, ಅವರಿಗೆ ನಾನು ಜಾಮೀನು ಪತ್ರಕ್ಕೆ ಸೈನ್ ಹಾಕಬೇಕಾ ಬೇಡವಾ, ಲೋನ್ ಗ್ಯಾರಂಟರ್ ಆಗಬೇಕಾ ಬೇಡವಾ? ಅಥವಾ ಸಡನ್ನಾಗಿ ಯಾರೋ ಕರೆದ್ರು, ಬನ್ನಿ ಅಲ್ಲಿ ಫಾರಿನ್ ಟ್ರಿಪ್ಪಿಗೆ ಹೋಗಿ ಬರೋಣ, ಹಾಂ ಆಯಿತು ಬಂದೆ, ಸಡನ್ನಾಗಿ ಹೊರಟೇ ಬಿಡೋದು. ಅದನ್ನು ಯೋಚನೆ ಮಾಡಿ, ಹ್ಯಾಪಿನೆಸ್ ಇರುತ್ತೆ ನಿಮಗೆ. ಆ ಫ್ಯಾಮ್ಲಿಯಲ್ಲಿ ಏನು ನಡೀತಾ ಇದೆ, ಈ ವಾರ ನನ್ನ ಒಂದು ಉಪಸ್ಥಿತಿ ಫ್ಯಾಮ್ಲಿಗೆ ಬೇಕು. ಅದನ್ನೆಲ್ಲ ಬಿಟ್ಟು ಸ್ನೇಹಿತರು ಕರೆದ್ರು ಅಂತ ನಾನೆಲ್ಲೋ ದುಬೈಗೆ, ಶಾರ್ಜಾಗೆ, ಮತ್ತೊಂದು ಕಡೆ ಫಾರಿನ್ಗೆ, US ಗೆ ಹೋದೆ ಅಂದರೆ ಇಲ್ಲಿ ಪಾಪ ವಯೋವೃದ್ಧ ತಂದೆ ತಾಯಿಗಳಿರ್ತಾರೆ, ಹೆಂಡತಿ ಮಕ್ಕಳಿರ್ತಾರೆ, ಅವರಿಗೆ ಈ ವಾರವೇ ನಿಮ್ಮ ಅವಶ್ಯಕತೆ ಬೀಳುವಂತಹ ಒಂದು ಸ್ಥಿತಿ ಗ್ರಹಗತಿಗಳಲ್ಲಿ ತೋರಿಸ್ತಾ ಇದೆ. ಹ್ಯಾಪಿನೆಸ್ಸಲ್ಲಿ ನೀವು ನಿಮ್ಮ ಫ್ರೆಂಡಿಗೆ ಪ್ರಾಮಿಸ್ ಮಾಡಿಬಿಡ್ತೀರ. ಆ ಸಂದರ್ಭದಲ್ಲಿ ನೀವು ಹೊರ ರಾಜ್ಯದಲ್ಲಿದ್ದಾಗ, ವಿದೇಶದಲ್ಲಿದ್ದಾಗ ಮನೆಯಲ್ಲಿ ನಿಮ್ಮ ಅವಶ್ಯಕತೆ ಬಿದ್ದರೆ ಏನು ಮಾಡ್ತೀರಾ? ಹಾಗಾಗಿ ಈ ವಾರ ತುಂಬ ಜಾಗ್ರತೆಯಾಗಿ ನೋಡ್ಕೋಬೇಕಾಗತ್ತೆ. ಪ್ರಾಮಿಸ್ ಮಾಡಬೇಡಿ. ಆ ಪ್ರಾಮಿಸನ್ನು ಈಡೇರಿಸುವಂತಹ ಒಂದು ಸ್ಥಿತಿಗತಿಗಳನ್ನು ಗ್ರಹಗತಿಗಳು ಉಲ್ಟಾ ಮಾಡಿಬಿಡುತ್ತೆ. ಹಾಗಾಗಿ ದಯಮಾಡಿ ನೀವು ಮಿಥುನ ರಾಶಿಯವರು ಈ ವಾರ ಪ್ರಾಮಿಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಜಾಗೃತವಾಗಿರಿ. ಒಂದಲ್ಲ 10 ಸಲ ಯೋಚನೆ ಮಾಡಿ, ಇದನ್ನು ನನ್ನ ಕೈಯಿಂದ ಮಾಡೋಕ್ಕಾಗತ್ತಾ ಇಲ್ವಾ ಅಂತ. ಆಮೇಲೆ ನೀವು ಯೋಚನೆ ಮಾಡಿ. ಇನ್ನೂ ಒಂದೇನಪ್ಪ ಅಂತಂದರೆ, ಆಫೀಸಿನಲ್ಲಿ ಕರಿಯರ್ ಅಂತ ಬಂದಾಗ, ವ್ಯಾಪಾರ ಅಂತ ಬಂದಾಗ ನಿಮಗೆ 2 ರೀತಿಯ ತೊಂದರೆಗಳು ಬರುತ್ತೆ. ಮೊದಲನೆಯದ್ದು ಕಮಿಟ್ಮೆಂಟ್. ನೀವೇನು ಫೈಲ್ಸ್ಗಳನ್ನು ನೋಡ್ತಾ ಇರ್ತೀರಿ, ಕೆಲಸಗಳನ್ನು ಪ್ರೊಸೆಸ್ ಮಾಡ್ತಾ ಇರ್ತೀರಿ, ಅಲ್ಲಿ ನಿಮ್ಮ ಸೀನಿಯರ್ ಅಪ್ಸ್ಗೆ, ಹೈಯರ್ ಅಪ್ಸ್ಗೆ, ಬಾಸಿಗೆ ರಾಂಗ್ ಕಮಿಟ್ಮೆಂಟ್ ಕೊಡುವಂಥ ಸಾಕಷ್ಟು ಸಾಧ್ಯತೆಗಳಿರುತ್ತೆ. ಸರಿ ಸರ್, ಓಕೆ, ನಾನು 6 ಗಂಟೆ ಒಳಗಡೆ ಈ ಕೆಲಸ ಮಾಡಿ ಮನೆಗೆ ಹೊರಡ್ತೀನಿ ಅಂತ ಹೇಳಿಬಿಡ್ತೀರಾ. ಬಟ್ ಅದು ಆಗೋದೇ ಇಲ್ಲ. 7 ಗಂಟೆ ಅಂದರೂ ಆಗಲ್ಲ. ನಿಮ್ಮ ಬಾಸ್ ಬಂದು ನಿಮಗೆ ಸಿಕ್ಕಾಪಟ್ಟೆ ರೆಗಾಡೋಕ್ಕೆ ಶುರು ಮಾಡ್ತಾರೆ. ಅದು ಫಾಲ್ಸ್ ಕಮಿಟ್ಮೆಂಟ್ ಆಯಿತು. ಹಾಗಾಗಿ ಖುಷಿಯಲ್ಲಿ, ಎಕ್ಸೈಟ್ಮೆಂಟಲ್ಲಿ ಮಿಥುನ ರಾಶಿಯವರು ಈ ವಾರ ಯಾವುದೇ ಕಮಿಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಹೇಳಿ. ವಿದ್ಯಾರ್ಥಿಗಳು ಕೂಡ ಅಷ್ಟೇ, ಇಲ್ಲ ನಾನು ಇಷ್ಟು ಓದ್ಬಿಡ್ತೀನಿ, ಇಷ್ಟನ್ನು ನಾನು ಅಚೀವ್ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸಿಂದ ಕೂರ್ತೀರಾ. ಬಟ್ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಬಂದು ನಿಮ್ಮ ಸ್ಟಡಿಗೆ ತೊಂದರೆ ಕೊಡುತ್ತೆ. ಹಾಗಾಗಿ ಕರೆಕ್ಟಾಗಿ ಫೋಕಸ್ ಮಾಡ್ಕೊಳ್ಳಿ. ಈ ವಾರ ಪ್ಲ್ಯಾನ್ ಮಾಡ್ಕೊಳ್ಳಿ ಮಿಥುನ ರಾಶಿಯವರು, ಎಲ್ಲ ಸಕ್ಸಸ್ ಆಗುತ್ತೆ. ಮಿಥುನ ರಾಶಿಯವರಿಗೆ ಗಣೇಶನ ಆರಾಧನೆ ಈ ವಾರ ಶುಭ ತರುತ್ತೆ. ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಮಿಥುನ ರಾಶಿಯವರು ದಯಮಾಡಿ ಓಂ ಗಂಗ್ ಗಣಪತಯೇ ನಮಃ ಅನ್ನೋ ಮಂತ್ರ ಪಠಣೆ ಮಾಡಿ ಮನೆಯಿಂದ ಹೊರಡಿ. ಮಿಥುನ ರಾಶಿಯವರಿಗೆ ಈ ವಾರ ಹಳದಿ ಬಣ್ಣ ಶುಭ ಕೊಟ್ಟರೆ ನಂಬರ್ 9 ಶುಭ ತರುತ್ತೆ. ಶುಕ್ರವಾರ ಅತ್ಯದ್ಭುತ ಯಶಸ್ಸು ತರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಈ ವಾರ ಅತ್ಯಂತ ಸಿಹಿ ಫಲ ಇದೆ. ಯಾಕಪ್ಪ ಅಂದರೆ, ತುಂಬ ದಿವಸಗಳಿಂದ ನಿಮಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿತ್ತು, ಹೆಲ್ಡಪ್ ಆಗಿತ್ತು, ಅದು ಈ ವಾರ ಕ್ಲಿಯರೆನ್ಸ್ ಆಗುತ್ತೆ. ಯಾವುದೋ ಒಂದು ನೀವು ಬಿಸ್ನೆಸ್ ಮನ್ ಆಗಿದ್ದರೆ ಯಾವುದೋ ಒಂದು ಟೆಂಡರ್ಗೆ ಅಪ್ಲೈ ಮಾಡಿರ್ತೀರಾ, ಅಥವಾ ಒಂದು ಗೌರ್ಮೆಂಟ್ ಪ್ರಾಜೆಕ್ಟಿಗೆ ಅಪ್ರೋಚ್ ಮಾಡ್ತಾ ಇರ್ತೀರಾ, ಅದಕ್ಕೆ ಕ್ಲಿಯರೆನ್ಸ್ ಸಿಗುತ್ತೆ. ಅಥವಾ ಯಾವುದೋ ಒಂದು ಜಾಬಿಗೆ ಅಪ್ಲೈ ಮಾಡಿಬಿಟ್ಟು ತುಂಬ ದಿವಸಗಳಿಂದ ಕಾಯ್ತಾ ಇರ್ತೀರ, ಅವ್ರು ಸುಮ್ಮನೆ ನಿಮಗೆ
ಹೇಳ್ತಾ ಇರ್ತಾರೆ, ಇಲ್ಲ ನೆಕ್ಸ್ಟ್ ವೀಕ್ ಆಫರ್ ಲೆಟರ್ ಕೊಡ್ತೀವಿ, ನೆಕ್ಸ್ಟ್ ಮಂತ್ ಕೊಡ್ತೀವಿ, ನೆಕ್ಸ್ಟ್ ಅದರ್ ಮಂತ್ ಕೊಡ್ತೀವಿ, ಮಂಗಳವಾರ ಕರಿತೀವಿ, ಶನಿವಾರ ಕರಿತೀವಿ, ಈ ಥರ ಹೇಳ್ತಾನೇ ಇರ್ತಾರೆ. ಅದರಿಂದ ನಿಮಗೂ ಫ್ರಸ್ಟ್ರೇಷನ್ ಆಗಿರುತ್ತೆ ಕರ್ಕ ರಾಶಿಯವರಿಗೆ. ಅಲ್ಲಪ್ಪ, ನನ್ನ ಹತ್ರ ಎಲ್ಲ ವಿದ್ಯಾರ್ಹತೆ ಇದೆ, ಒಂದು ಟ್ಯಾಲೆಂಟ್ ಇದೆ, ಯಾಕೆ ಈ ಥರ ಆಗ್ತಾ ಇದೆ ನನ್ನ ಜೊತೆಗೆ, ಯಾಕೆ ಹಿಂಗಾಗ್ತಾ ಇದೆ, ನನ್ನ ಸ್ನೇಹಿತರಿಗೆ, ನನ್ನ ಒಂದು ಬ್ಯಾಚ್ಮೇಟ್ಸ್ಗೆ, ನನ್ನ ರೂಮ್ಮೇಟ್ಸ್ಗೆ ಎಲ್ಲ ಕೆಲಸಗಳು ಸಿಗ್ತಾ ಇದೆಯಲ್ಲ, ನನಗೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋ ಒಂದು ಮೆಂಟಲಿ ಫ್ರಸ್ಟ್ರೇಷನ್ ಆಗುವಂಥದ್ದು ಆಗಿತ್ತು ಕರ್ಕ ರಾಶಿಯವರಿಗೆ. ಆದರೆ ಈ ವಾರ ನಿಮಗೆ 100% 100% ಪಟ್ಟು ನಿಮಗೆ ಶುಭ ಫಲ ಬರಲೇಬೇಕು. ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇದ್ದವ್ರಿಗೆ ಅವ್ರು ಹೇಳ್ತಾ ಇದ್ರು, ಅವ್ರನ್ನ ಕೇಳಬೇಕು, ನಮ್ಮ ಮನೆಯಲ್ಲಿ ಮಾಮನ ಕೇಳಬೇಕು, ಅತ್ತೆನ ಕೇಳಬೇಕು, ಆಮೇಲೆ ನಾವು ಹೇಳ್ತೀವಿ. ಹೀಗೆ ಒಂದು ಮದುವೆ ವಿಷಯದಲ್ಲೂ ಕೂಡ ನೀವು ನೋಡ್ತಾ ಇದ್ದರೆ ನಿಮಗೂ ಒಪ್ಪಿಗೆ ಆಗಿರುತ್ತೆ, ಅವ್ರಿಗೂ ಒಪ್ಪಿಗೆ ಆಗಿರುತ್ತೆ. ಆದರೆ ಕ್ಲಿಯರೆನ್ಸ್ ಅಂತ ಬಂದಾಗ ಸಿಕ್ಕಿರಲ್ಲ, ಅದು ಕೂಡ ಈ ವಾರ ಬರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು, ಯಾಕೆಂದರೆ ಈಗ ಎಕ್ಸಾಮ್ ಸೀಸನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಎಕ್ಸಾಮ್ ಸೀಸನ್ನಲ್ಲಿ ಕರ್ಕ ರಾಶಿಯ ಮಕ್ಕಳು ಸ್ಟಡಿ ಮಾಡುವಂಥವ್ರಿಗೆ ಅತ್ಯದ್ಭುತ ಕಾನ್ಸಂಟ್ರೇಷನ್ ಸಿಗುತ್ತೆ. ವ್ಯಾಪಾರ ವ್ಯವಹಾರ ಎಲ್ಲ ನಿಮ್ಮ ಇಚ್ಛೆಯ ಪ್ರಕಾರ ನಡೆಯುತ್ತೆ. ವ್ಯಾಪಾರಕ್ಕೇನಾದರೂ ನೀವು ಹೊರಗಡೆ ವಿದೇಶಕ್ಕಾಗಲಿ ಹೊರ ರಾಜ್ಯಕ್ಕಾಗಲಿ ನಿಮ್ಮ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ನಿಗೆ ಹೋಗೋದಾದರೆ ಅದ್ಭುತ ಫಲಗಳು ಬರುತ್ತೆ ಮೇಷರಾಶಿಯವರಿಗೆ. ಈ ಹಂತದಲ್ಲಿ ನೀವೇನು ವಾರದಲ್ಲಿ ಟೂರ್ ಮತ್ತು ಟ್ರಾವೆಲ್ ಮಾಡ್ತೀರಾ ಬಿಸ್ನೆಸ್ಗೋಸ್ಕರ, ಅದು ಮುಂಬರುವ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಹಣವನ್ನು ತಂದುಕೊಡುವಂತಹ ಪ್ರಾಜೆಕ್ಟ್ ಆಗಿರುತ್ತೆ. ಸಾಂಸಾರಿಕ ವಿಷಯದಲ್ಲೂ ಕೂಡ ಕರ್ಕ ರಾಶಿಯವರಿಗೆ ಈ ವಾರ ಅದ್ಭುತವಾಗಿದೆ. ಹೊರಗಡೆ ಊಟ ತಿಂಡಿಗೆ ಹೋಗುವಂಥದ್ದು, ಹೋಟೆಲಲ್ಲಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡುವಂಥದ್ದು, ಹಾಗೆ ಶಾರ್ಟ್ ಅಥವಾ ಲಾಂಗ್ ಟ್ರಿಪ್ ಹೋಗುವಂಥದ್ದು, ಮತ್ತು ಫ್ಯಾಮಿಲಿ ಜೊತೆಗೆ ಎಲ್ಲ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಸೇರಿ ಒಂದು ಖುಷಿ ಖುಷಿಯಾಗಿ ಇರುವಂಥ ವಾತಾವರಣ ಇದೆ. ಅದ್ಭುತವಾಗಿದೆ ಈ ವಾರ ನಿಮಗೆ. ಅದೇ ರೀತಿ ವಿಶೇಷವಾಗಿ ಲಕ್ಕಿ ಕಲರ್ ನಿಮಗೆ ಬೂದು ಬಣ್ಣ ಕರ್ಕ ರಾಶಿಯವರಿಗೆ ಗ್ರೇ ಕಲರ್ ಶುಭ ತರುತ್ತೆ. ನಂಬರ್ 5 ಶುಭ ಕೊಡುತ್ತೆ. ಹಾಗೆ ಗುರುವಾರ ನಿಮಗೆ ಕರ್ಕ ರಾಶಿಯವರಿಗೆ ಶುಭ ಕೊಡುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಕ್ಕಾಗಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಕರ್ಕ ರಾಶಿಯವರು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿಬಿಟ್ಟು ಮನೆಯಿಂದ ಹೊರಡಬೇಕು. ಮತ್ತು ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಕೂಡ 108 ಬಾರಿ ಹೇಳಿಬಿಟ್ಟು ಹೊರಟ್ರೆ ಶುಭ. ಗಜೇಂದ್ರ ಮೋಕ್ಷವನ್ನು ನೋಡಿ, ಗಜೇಂದ್ರ ಮೋಕ್ಷದ ವಿಶೇಷತೆ ಎಲ್ರಿಗೂ ಗೊತ್ತಿರುತ್ತೆ ನೋಡಿ. ಆನೆಯ ಕಾಲನ್ನು ಮೊಸಳೆ ಹಿಡಿದಾಗ ಶ್ರೀಮನ್ನಾರಾಯಣ ಬಂದು ತನ್ನ ಚಕ್ರದಿಂದ ಮೊಸಳೆಯ ಹಲ್ಲನ್ನು ಮುರಿದು ಆನೆಯನ್ನು ಬಿಡುಗಡೆ ಬಂಧ ಮುಕ್ತ ಮಾಡಿರುವಂಥದ್ದು. ಅದೇ ರೀತಿ ಕರ್ಕ ರಾಶಿಯವರಿಗೆ ಈ ವಾರ ಏನು ಸವಾಲುಗಳು, ಕಠಿಣ ಸವಾಲುಗಳು ದಾರಿಯಲ್ಲಿ ನಿಂತಿರುತ್ತೆ, ಮೊಸಳೆ ಎನ್ನುವ ಕಷ್ಟ ಅದನ್ನು ಬಂದು ಹಿಡಿದಾಗ ಶ್ರೀಮನ್ನಾರಾಯಣನ ಒಂದು ಪ್ರಾರ್ಥನೆ ಗಜೇಂದ್ರ ಮೋಕ್ಷದ ಮುಖಾಂತರ ನಾವು ಹೇಳಿದಾಗ ಅದರ ಶುಭ ಫಲ ಸಿಗುತ್ತೆ ಅಲ್ವಾ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಾನು 2-3 ವಾರಗಳಿಂದ ಹೇಳ್ತಾ ಬರ್ತಾ ಇದ್ದೆ. ಯಾಕೆ ಅಂತಂದರೆ, ಮೊದಲನೆಯದ್ದು ಮಂಗಳ ವಕ್ರಿಯಾಗಿರುವಂಥದ್ದು, ಜೊತೆಗೆ ಈಗ ಮಾರ್ಚ್ 29ಕ್ಕೆ ಶನಿಯ ರಾಶಿ ಪರಿವರ್ತನೆಯಾಗುವಂಥದ್ದು ನೋಡಿ. ವಿಶೇಷವಾಗಿ ಸಿಂಹರಾಶಿಯವರಿಗೆ ಯಾಕೆ ಈ ವಾರ ಸ್ವಲ್ಪ ಅಡೆತಡೆ ಬರುತ್ತೆ ಅಂತಂದರೆ, ವಿಶೇಷವಾಗಿ ಈ ತಿಂಗಳಲ್ಲಿ 2 ಗ್ರಹಣ ಬರ್ತಾ ಇದೆ. ಒಂದು ಮಾರ್ಚ್ 14ಕ್ಕೆ ಚಂದ್ರಗ್ರಹಣ, ಮಾರ್ಚ್ 29ಕ್ಕೆ ಸೂರ್ಯಗ್ರಹಣ ಬರ್ತಾ ಇದೆ. ಅದು ಅಲ್ಲದೆ ಮಂಗಳ ವಕ್ರಿಯಾಗಿದ್ದಾನೆ. ಅದರ ಜೊತೆಗೆ ಶನಿ ರಾಶಿ ಪರಿವರ್ತನೆ ಮಾರ್ಚ್ 29ಕ್ಕೆ ಇರೋದರಿಂದ ಸಿಂಹರಾಶಿಯವರ ಮೇಲೆ ಈ ವಾರ ಸ್ವಲ್ಪ ಒಂದು ಟೆನ್ಷನ್ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಆದರೆ ಹೋದ ವಾರ ನಿಮ್ಮ ಶತ್ರುಗಳ ಕೈ ಮೇಲಾಗಿತ್ತು, ನೀವು ಸ್ವಲ್ಪ ಡೌನ್ ಆಗುವಂಥ ಪರಿಸ್ಥಿತಿ ಬಂದಿತ್ತು. ಈ ವಾರ ನಿಮಗೆ ಒಂದು ರಾಹು ಕೇತುವಿನ ಆಶೀರ್ವಾದ ಬಲದಿಂದ ಶತ್ರುಗಳ ಜಂಗಾಬಲ ಹುಡುಗುತ್ತೆ. ಶತ್ರುಗಳು ನಿಮ್ಮ ಮುಂದೆ ಮಂಡಿ ಊರುವಂಥ ಪರಿಸ್ಥಿತಿ ಬರುತ್ತೆ, ನಿಮ್ಮ ಕೈ ಮೇಲಾಗುತ್ತೆ. ಸಿಂಹರಾಶಿಯವರಿಗೆ ಇದು ಶುಭ ಸಮಾಚಾರ, ಬರೆದಿಟ್ಕೊಳ್ಳಿ. ಅವರ ಆಟ ಅಂದರೆ ನಿಮ್ಮ ಮುಂದೆ ಶತ್ರುಗಳ ಆಟ ನಡೆಯಲ್ಲ, ಶತ್ರುಗಳು ಡೌನ್ ಆಗಲೇಬೇಕು, ನಿಮ್ಮ ಕೈ ಮೇಲಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ, ನಿಮಗೆ ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿ ಕೆಲವೊಂದು ಸವಾಲುಗಳು ಬಂದರೂ ಕೂಡ ಭಗವನ್ನಾರಾಯಣ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡ್ಕೊಳ್ಳಿ. ಒಂದು ರಹಸ್ಯ ಮಂತ್ರ ಕೊಡ್ತೀನಿ ನಿಮಗೆ. ಏನಪ್ಪ ಅಂದರೆ, ಇನ್ ಕೇಸ್ ಆಫೀಸಲ್ಲಿ ಯಾವುದಾದ್ರೂ ಕಿರಿಕಿರಿ ಆಯಿತು, ಟೆನ್ಷನ್ ಆಯಿತು, ವ್ಯಾಪಾರದ ಕ್ಷೇತ್ರದಲ್ಲಿ ಟೆನ್ಷನ್ ಆಯಿತು, ಸಡನ್ನಾಗಿ ಬಿಸ್ನೆಸ್ ಒಂದು ಡೌನ್ಫಾಲ್ ಆಗ್ತಾ ಇದೆ, ಅಥವಾ ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ಲ, ಪೇಮೆಂಟ್ ಸ್ಟ್ರಕ್ ಆಗಿದೆ, ಯಾವುದಾದ್ರೂ ಈ ವಾರ ಏನಾದರೂ ಘಟನೆಗಳು ನಡೆದಲ್ಲಿ ಓಂ ಕ್ಲೀಂ ಕೃಷ್ಣಾಯ ನಮಃ
ತುಂಬ ಪವರ್ಫುಲ್ ಮಂತ್ರ. ಇನ್ಸ್ಟಂಟಾಗಿ ಇಮ್ಮಿಡಿಯೇಟ್ಲಿ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ದೂಡುವಂಥ ಮಂತ್ರ, ಪಾಸಿಟಿವ್ ಎನರ್ಜಿಯನ್ನು ಸೆಳೆದುಕೊಂಡು ನಮ್ಮ ಮೈ ಮನಸ್ಸಿಗೆ ಉತ್ಸಾಹ, ಚೈತನ್ಯ, ಸ್ಫೂರ್ತಿ ತುಂಬುವಂಥ ಮಂತ್ರವನ್ನು ನಿಮ್ಮ ಕೈಗಿಟ್ಟಿದ್ದೀನಿ. ಇದನ್ನು 108 ಸಾರಿ ಬೆಳಗ್ಗೆ ಸಂಜೆ ಹೇಳ್ಕೊಳ್ಳೋದ್ರಿಂದ ಸಿಂಹರಾಶಿಯವರಿಗೆ ಅತ್ಯದ್ಭುತ ಫಲ ಸಿಗುತ್ತೆ. ಇನ್ನು ಫ್ಯಾಮಿಲಿಯಲ್ಲಿ ವಿಶೇಷವಾಗಿ ಈ ವಾರ ಮಂಗಳ ಕಾರ್ಯ ನಡೆಯುವಂಥ ಸೂಚನೆ ಇರುತ್ತೆ. ಬಂಧು ಬಾಂಧವರು ವಿಶೇಷವಾಗಿ ಹೆಚ್ಚೆಚ್ಚು ಈ ವಾರ ನಿಮ್ಮ ಮನೆಗೆ ಬರ್ತಾರೆ. ಅವ್ರ ಜೊತೆಗೂ ಸಿಂಹರಾಶಿಯವರು ಟೈಮ್ ಸ್ಪೆಂಡ್ ಮಾಡ್ತೀರಾ. ಹಾಗೆ ಸಂಗಾತಿಯೊಡನೆ ಅಂದರೆ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಸಾಕಷ್ಟು ಹೊಂದಾಣಿಕೆ ಇರುತ್ತೆ. ಮಕ್ಕಳು ಕೂಡ ಸಿಂಹರಾಶಿಯವರಿಗೆ ನಿಮ್ಮ ಒಂದು ವಿಶೇಷವಾಗಿ ಮನಸ್ಸನ್ನು ಸಂತೃಪ್ತಿ ಪಡಿಸ್ತಾರೆ, ಹೆಚ್ಚಿನ ಅಂಕಗಳನ್ನು ಗಳಿಸ್ತಾರೆ, ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ ಮಾಡ್ತಾರೆ. ಒಂದು 50% ಎಲ್ಲ ಚೆನ್ನಾಗಿದೆ, ಇನ್ನು 50% ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ತ್ರಾಸದಾಯಕ ಇರುತ್ತೆ. ಅದನ್ನು ಗೆಲ್ಲೋದಕ್ಕೆ ನೀವು ಶ್ರೀಮನ್ನಾರಾಯಣನ ಆರಾಧನೆ ಮಾಡ್ಕೋಬೇಕು. ಈ ವಾರ ವಿಶೇಷವಾಗಿ ನೀವು ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ವಾರದಲ್ಲಿ ಯಾವಾಗಾದರೂ ಸರಿ ಅಥವಾ ವಾರ ಪೂರ್ತಿ ಆದರೂ ಸರಿ ಹೋಗಿ ನಮಸ್ಕಾರ ಮಾಡಿಕೊಂಡು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಾಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಈ ಮಂತ್ರವನ್ನು 108 ಬಾರಿ ದೇವಸ್ಥಾನದಲ್ಲೇ ಕೂತ್ಕೊಂಡು ಪಠಣೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಬಲ ಬರುತ್ತೆ. ಅದೇ ರೀತಿ ಸಿಂಹರಾಶಿಯವರಿಗೆ ಈ ವಾರ ನೀಲಿ ಬಣ್ಣ ಶುಭ, ನಂಬರ್ 8 ಲಕ್ಕಿ ಆಗಿರುತ್ತೆ. ಅದೇ ರೀತಿ ಸೋಮವಾರ ಶುಭ ಆಗಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಈಗ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಒಳ್ಳೆಯ ವಾರ ಅಂತಲೇ ಹೇಳಬಹುದು. ಯಾಕೆಂದರೆ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಆ ಕೆಲಸ ಎಲ್ಲ ಸರಳವಾಗಿ ಆಗುವಂತಹ ಸೂಚನೆಗಳು ಸಿಗುತ್ತೆ. 90% ಸಕ್ಸಸ್ ಕನ್ಯಾ ರಾಶಿಯವರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ನು ಒಂದು 10% ಏನಾಗುತ್ತೆ ಅಂತಂದರೆ ನಮ್ಮ ಹಿಂದೆ ಇರುವಂತಹ ಶತ್ರುಗಳು ಕೆಲಸವನ್ನು ಹಾಳು ಮಾಡುವಂಥದ್ದು. ಕನ್ಯಾ ರಾಶಿಯವರು ಈ ವಾರ ವಿಶೇಷ ಜಾಗ್ರತೆ ವಹಿಸಬೇಕು. ನಿಮ್ಮ ಮುಂದೆ ಸಿಹಿಯಾದ ಮಾತನ್ನಾಡ್ತಾರೆ, ಹಿಂದೆ ಕಹಿಯನ್ನು ನಿಮಗೋಸ್ಕರ ಉಣಬಡಿಸ್ತಾರೆ. ಮಾಡಿ ಸರ್, ಮುನ್ನುಗ್ಗಿ ಈ ಕೆಲಸವನ್ನು ಮಾಡಿ ನಾವಿದ್ದೀವಿ ಅಂತಾರೆ. ಆ ಕೆಲಸವನ್ನು ನಿಮಗೆ ಗೊತ್ತಿಲ್ಲದೆ ಹಾಳು ಮಾಡ್ತಾರೆ. ಕನ್ಯಾ ರಾಶಿಯವರಿಗೆ 90% ಒಳ್ಳೆಯದೇ, ಆದರೆ ನಿಮ್ಮ ಶತ್ರುಗಳ ಮೇಲೆ ನೀವು ಕಣ್ಣಿಟ್ಟಿರಿ. ಓವರ್ ಕಾನ್ಫಿಡೆನ್ಸ್ ಬೇಡ ಕನ್ಯಾ ರಾಶಿಯವರಿಗೆ ಈ ವಾರ. ಯಾಕೆಂದರೆ ಅದೇ ನಿಮ್ಮ ಕೆಲಸವನ್ನು ಹಾಳು ಮಾಡುತ್ತೆ. ಬರೀ 10% ಮಾತ್ರ ಸಿಹಿ, 90% ಕಹಿಗೆ ನಿಮ್ಮ ಶತ್ರುಗಳು ಕಾರಣಕರ್ತರಾಗಿರ್ತಾರೆ. ಅದನ್ನು ಒಂದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಮುಂದಿನದಾಗಿ ನೋಡಲಿಕ್ಕಾಗಿ ಅಂದರೆ ಈ ವಾರ ಸೋಮವಾರ, ಮಂಗಳವಾರ, ಬುಧವಾರ ಚೆನ್ನಾಗಿರುತ್ತೆ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸಾಲ ಮಾಡುವಂತಹ ಪರಿಸ್ಥಿತಿಗಳ ನಿರ್ಮಾಣ ಆಗುತ್ತೆ. ಉದಾಹರಣೆಗೆ ಹೇಳ್ತೀನಿ, ಸಾಲ ಯಾಕಾಗಿ ಮಾಡಬಹುದು ಅಂತಂದರೆ ಒಂದು ಇನ್ವೆಸ್ಟ್ಮೆಂಟಲ್ಲಿ, ಉದಾಹರಣೆಗೆ ನೀವು ಯಾವುದೋ ಒಂದು FD ಆಗಿರಬಹುದು ಅಥವಾ ಬಾಂಡ್ ಆಗಿರಬಹುದು ಅಥವಾ ಶೇರ್ ಆಗಿರಬಹುದು, ಸ್ಟಾಕು, ಈ ರೀತಿಯಾಗಿ ಹಣವನ್ನು ಇನ್ವೆಸ್ಟ್ ಮಾಡಿ ನಂದೊಂದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಆಯಿತು, ಮುಂದೆ ಒಳ್ಳೆ ರೀತಿ ಆಗುತ್ತೆ ಅಂದ್ಕೊಂಡು ನಾವು ಮುಂದೆ ನಡಿಬೇಕಾದ್ರೆ ಹಿಂದ್ಗಡೆಯಿಂದ ಯಾವುದೋ ಒಂದು ಸಮಸ್ಯೆ ಬಂದ್ಬಿಡುತ್ತೆ. ಒಂದು ಫೀಸ್ ಕಟ್ಟುವಂಥದ್ದು, EMIಗೆ ಸಡನ್ನಾಗಿ ಯಾವುದೋ ಒಂದು ತೊಂದರೆ ಆಗುವಂಥದ್ದು, ಅಥವಾ ಏನೋ ಒಂದು ಹಣಕಾಸಿನ ಸಮಸ್ಯೆ, ಅಥವಾ ನಿಮ್ಮ ರಿಲೇಟಿವ್ ನೇಬರ್ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರೋ ಇಮಿಡಿಯೇಟ್ಲಿ ಹಣವನ್ನು ನಿಮ್ಮಿಂದ ಸಾಲದ ರೂಪದಲ್ಲಿ ಪಡೆಯುವಂಥದ್ದು, ಇಟ್ಕೊಂಡಂಥ ಹಣವನ್ನು ಇನ್ನೊಬ್ರಿಗೆ ಕೊಟ್ಟು ಮತ್ತೆ ನೀವು ನಿಮ್ಮ ಅಗತ್ಯತೆಗೆ ಆ ಸಾಲವನ್ನು ಪಡೆಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ಗ್ರಹಗತಿಗಳು ತೋರಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ, ಹಣಕಾಸಿನ ಒಂದು ನಿರ್ವಹಣೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು. ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಜಾಬ್ ಆಗಿರ್ಬೋದು, ವ್ಯಾಪಾರ ವ್ಯವಹಾರ, ಸಾಂಸಾರಿಕ ಜೀವನ, ವಿದ್ಯಾಭ್ಯಾಸ, ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಆದರೆ ಕನ್ಯಾ ರಾಶಿಯವರು ವಿಶೇಷವಾಗಿ ಟ್ರಾವೆಲಿಂಗ್ ಟೈಮಲ್ಲಿ ಕೇರ್ಫುಲ್ ಆಗಿರಿ. ವಾಹನವನ್ನು ಓಡಿಸ್ಬೇಕಾದ್ರೆ ಮುಂಬದಿ ಮತ್ತು ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಕಾರಲ್ಲಿ ಕೂತಂಥವರು, ಡ್ರೈವ್ ಮಾಡುವವರು ಮತ್ತು ಪಕ್ಕದಲ್ಲಿ ಕೂತವರು ಸೀಟ್ ಬೆಲ್ಟ್ ಧಾರಣೆ ಕಡ್ಡಾಯ, ಎಲ್ರಿಗೂ ಕಡ್ಡಾಯ. ಇದು ಎಲ್ಲ ರಾಶಿಯವ್ರಿಗೂ ಎಲ್ಲರಿಗೂ ಕಡ್ಡಾಯ ಆಗಿರುತ್ತೆ. ಅದರಲ್ಲೂ ಕನ್ಯಾ ರಾಶಿಯವರು ವಿಶೇಷವಾಗಿ ಹುಷಾರಾಗಿರಬೇಕು, ಜಾಗ್ರತೆ. ಅದೇ ರೀತಿ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಈ ಗುರುವಾರ, ಶುಕ್ರವಾರ ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗಿ ಗಂಡ ಹೆಂಡತಿಯ ನಡುವೆ ಜಗಳ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ನೋಡ್ಕೊಳ್ಳಿ. ಮಕ್ಕಳನ್ನು ವಿಶೇಷವಾಗಿ ನೋಡ್ಕೊಳ್ಳಿ ಕನ್ಯಾ ರಾಶಿಯವರು ಯಾರು ಇರ್ತೀರಿ. ಯಾಕೆಂದರೆ ನೀವು ಮನೆಯ ಸಂಪು ಬಳಿ ಮಕ್ಕಳು ಆಟ ಆಡ್ತಾ ಇದ್ದರೆ ಸಡನ್ನಾಗಿ ಬಿದ್ದು ಹೋಗುವಂಥದ್ದು, ಅಥವಾ
ಸ್ಕೂಲ್ ಬಸ್ ಹತ್ತಬೇಕಾದ್ರೆ ಮುಗ್ಗರಿಸಿ ಬೀಳುವಂಥದ್ದು ಅಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ತಂದೆ ತಾಯಿಯಂದರು ತಮ್ಮ ಮಕ್ಕಳನ್ನು ಜಾಗೃತಿಯಾಗಿ ನೋಡ್ಕೋಬೇಕು ಕನ್ಯಾ ರಾಶಿಯವರು ಈ ವಾರ. ಆಮೇಲೆ ಮನೆಯಲ್ಲಿ ವಯಸ್ಸಾದವರಿದ್ದರೆ ಅವರಿಗೆ ಬಾತ್ರೂಮಲ್ಲಿ ಕಾಲು ಜಾರಿ ಬೀಳುವಂಥದ್ದು ಕನ್ಯಾ ರಾಶಿಯವರು ಈ ಥರದ ಘಟನೆಗಳು ನಡೆಯುತ್ತೆ. ಸೊಂಟದಿಂದ ಕೆಳಭಾಗ ಅಂದರೆ ಮೊಣಕಾಲು ಹಾಗೆ ಪಾದಕ್ಕೆ ಗಾಯವನ್ನು ಮಾಡ್ಕೊಳ್ಳುವಂಥ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಗ್ರಹಣದ ಇದು ನೆಗೆಟಿವ್ ಎಫೆಕ್ಟ್ ಇರುತ್ತೆ ಕನ್ಯಾ ರಾಶಿಯವರಿಗೆ. ಲಕ್ಕಿ ಕಲರ್ ನಿಮಗೆ ಬಿಳಿ ಇರುತ್ತೆ. ನಂಬರ್ 10 ಶುಭ. ಅದೇ ರೀತಿ ಗುರುವಾರ ಅತ್ಯಂತ ಶುಭ ತರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲಗಳು ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷವನ್ನು ಬೆಳಗ್ಗೆ ಸಂಜೆ ಕೇಳಿ. ಅದೇ ರೀತಿ ಜೀತ್ ಮೀಡಿಯಾದಲ್ಲಿ ಕನಕದಾರ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಪ್ರತಿದಿನ ಕೇಳೋದ್ರಿಂದ ಹಣಕಾಸಿಗೆ ಹೆಚ್ಚಿನ ಧನಾಗಮನ ಇರುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡೋಣ, ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರ 90% ಸಿಹಿ ಇದೆ. ಎಷ್ಟೋ ದಿನಗಳಿಂದ ನೀವು ವೇಟಿಂಗಲ್ಲಿದ್ರಿ, ಆ ಕೆಲಸ ಈ ವಾರ ನಿಮಗೆ ಕೈಗೂಡುತ್ತೆ. ಹೆಚ್ಚಿನ ಖುಷಿ ಸಮಾಚಾರ ಅಲ್ವಾ ವೀಕ್ಷಕರೇ? ಅತ್ಯಂತ ಸಿಹಿ ಸಿಹಿ ಸಿಹಿ. ನೀವು ವಿಶೇಷವಾಗಿ ತುಲಾ ರಾಶಿಯವರಿಗೆ ಈ ವಾರ ಮನೆಯಲ್ಲಿ ಮಂಗಳ ಕಾರ್ಯ ಯಾವುದು ನಡಿಬೇಕು ಆ ವಿಷಯದಲ್ಲಿ ಶುಭ ಸಮಾಚಾರ ಬರುತ್ತೆ, ಬರೆದಿಟ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಮದುವೆ ಸೆಟ್ ಆಗುತ್ತೆ. ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇದ್ದರೆ ಈ ವಾರ ನಿಮಗೆ ಶುಭ ಸಮಾಚಾರ ಬರಲೇಬೇಕು. ಗಂಡಿನ ಕಡೆಯವರು ಒಪ್ಪಿಗೆ ಕೊಡ್ತಾರೆ, ಹೆಣ್ಣಿನ ಕಡೆಯವರು ಒಪ್ಪಿಗೆ ಕೊಡ್ತಾರೆ. ಮನೆಯಲ್ಲಿ ಮಂಗಳ ಕಾರ್ಯ ಶತಸಿದ್ಧ. ತುಲಾ ರಾಶಿಯವರಿಗೆ ಮಕ್ಕಳೇನಾದರೂ ಇಂಟರ್ವ್ಯೂಗೆ ಹೋಗಿದ್ರೆ, ಇಂಟರ್ವ್ಯೂ ಕೊಟ್ಟು ಬಂದಿದ್ರೆ ಆಫರ್ ಲೆಟರ್ ಬರುತ್ತೆ. ಅದೇ ರೀತಿ ಸೈಟ್ ನೀವೇನಾದರೂ ಕೊಂಡ್ಕೊಂಡಿದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೋತೀರಾ. ಮನೆ ಕಟ್ಟುವ ಕೆಲಸಕ್ಕೆ ಕೈ ಹಾಕ್ತೀರಾ. ಹೊಸ ವ್ಯಾಪಾರ ವ್ಯವಹಾರ ಆರಂಭ ಮಾಡಬೇಕು ಅಂದರೂ ಅದಕ್ಕೂ ಕೂಡ ನಿಮ್ಮಿಂದ ಚಾಲನೆ ಸಿಗುತ್ತೆ. ಅದೇ ರೀತಿ ಸಂತಾನ ಪ್ರಾಪ್ತಿಗೋಸ್ಕರ ಟ್ರೈ ಮಾಡ್ತಾ ಇದ್ದರೆ ಈ ವಾರ ನಿಮಗೆ ಗುಡ್ ನ್ಯೂಸ್ ಬರುತ್ತೆ. ತುಲಾ ರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭ. ನೀವು ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತೀರಾ. ವಿದೇಶಕ್ಕೆ ಹೋಗುವಂಥ ಕನಸು ನನಸಾಗುತ್ತೆ. 1-2 ತುಲಾ ರಾಶಿಯವ್ರಿಗೆ ಈ ವಾರ ಅಂತೂ ಬೊಂಬಾಟಾಗಿದೆ. ಹಿಂದೆ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ. ಆದರೆ ತುಲಾ ರಾಶಿಯವರು ಟ್ರಾವೆಲಿಂಗ್ ಟೈಮಲ್ಲಿ ವಾಹನ ಓಡಿಸ್ಬೇಕಾದ್ರೆ ಜಾಗೃತೆಯಾಗಿರಿ. ಅದೇ ರೀತಿ ದಂಪತಿಗಳಲ್ಲಿ ಒಂದು ಸ್ವಲ್ಪ ಶುಕ್ರವಾರ ಶನಿವಾರ ಭಾನುವಾರ 3 ದಿವಸ ಒಂಚೂರು ಮಾತಿನಲ್ಲಿ ವ್ಯತ್ಯಾಸ ಆಗಿ ಜಗಳಗಳಾಗುವಂಥ ಸನ್ನಿವೇಶ. ಅದನ್ನು ಒಬ್ಬರು ಸೋತ್ಬಿಟ್ರೆ ಇಬ್ಬರಿಗೂ ಒಳ್ಳೆಯದಾಗುತ್ತೆ. ಇಬ್ಬರು ಮುಂದೆ ಖುಷಿಯಾಗಿ ಮುನ್ನುಗ್ಬಹುದು. ಹಾಗೆ ವಿದ್ಯಾರ್ಥಿಗಳಿಗೆ ಸ್ಟಡಿಯಲ್ಲಿ ಅದ್ಭುತವಾಗಿರುತ್ತೆ. ಇನ್ನು ವಿಶೇಷವಾಗಿ ನೀವು ತೀರ್ಥಯಾತ್ರೆಗೆ ಹೋಗುವಂತಹ ಯೋಗ ತುಲಾ ರಾಶಿಯವರಿಗಿದೆ. ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡ್ತೀರಾ. ಹಾಗೆ ಪ್ರವಾಸಿ ಕ್ಷೇತ್ರಗಳಿಗೆ ಹೋಗಿ ಕುಟುಂಬ ಸಮೇತ ಎಂಜಾಯ್ ಮಾಡ್ತೀರಾ. ಹಾಗೆ ಗ್ರಹಣದ ಒಂದು ನೆಗೆಟಿವ್ ಎಫೆಕ್ಟಿಂದ ತಪ್ಪಿಸ್ಕೋಬೇಕು ತುಲಾ ರಾಶಿಯವರು ಅಂತಂದರೆ ಈ ವಾರ ನೀವು ಹನುಮಾನ್ ಚಾಲೀಸನ ಬೆಳಗ್ಗೆ ಸಂಜೆ ವಾರ ಪೂರ್ತಿ ಪಠಣೆ ಮಾಡಿ. ಹನುಮಾನ್ ಚಾಲೀಸ ಕೇಳಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಕೇಳ್ಬೋದು. ಅದೇ ರೀತಿ ತುಲಾ ರಾಶಿಯವರು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಈ ವಾರ ನಿಮ್ಮೊಟ್ಟಿಗೆ 4 ಕಾಳು ಮೆಣಸನ್ನು ಜೇಬಲ್ಲಿ ಇಟ್ಕೊಂಡು ಹೋಗಿ. ವಾರ ಪೂರ್ತಿ ಇರಲಿ. ಈ ವಾರ ಆದಮೇಲೆ ಮರದ ಕೆಳಗಡೆ ಬಿಸಾಕ್ಬಿಡಿ. ಯಾರೂ ನಿಮ್ಮನ್ನು ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ನಿಮ್ಮನ್ನು ಹಿಡಿದು ನಿಲ್ಸೋಕ್ಕೂ ಆಗಲ್ಲ. ಆನೆ ನಡೆದಿದ್ದೇ ದಾರಿ ಎನ್ನುವ ರೀತಿ ತುಲಾ ರಾಶಿಯವರಿಗೆ ಬೊಂಬಾಟಾಗಿದೆ. ತುಲಾ ರಾಶಿಯವರು ಈ ವಾರ ನೀಲಿ ಬಣ್ಣ ಶುಭ ತರುತ್ತೆ. ನಂಬರ್ 6 ನಿಮಗೆ ಶುಭ ಮತ್ತು ಶುಕ್ರವಾರ ಅತ್ಯಂತ ಶುಭ ಇರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬ ಸಂತೋಷದ ಸಮಯ. ಯಾಕಪ್ಪ ಅಂದರೆ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಉದಾಹರಣೆಗೆ ನಿಮಗೆ ಪ್ರಮೋಷನ್ ಆಗುತ್ತೆ. ಪ್ರಮೋಷನ್ ಅಂತಂದರೆ ಕೇವಲ ಆಫೀಸಲ್ಲಿ ಅಂತಲ್ಲ, ವ್ಯಾಪಾರದ ಕ್ಷೇತ್ರದಲ್ಲಿ ಅಂತಲ್ಲ. ನೀವು ಸಂತಾನ ಪ್ರಾಪ್ತಿಗೋಸ್ಕರ ಕಾದಿದ್ದರೆ ತಂದೆಯಾಗುವಂತಹ ಯೋಗ, ತಾಯಿಯಾಗುವಂತಹ ಯೋಗ ಇದೆ. ಅಜ್ಜ ಅಜ್ಜಿ ಆಗುವಂತಹ ಯೋಗ ಅಂದರೆ ಮನೆಗೆ ಕಂದಮ್ಮನ ಆಗಮನ ಆಗುತ್ತೆ. ಆ ರೀತಿಯಲ್ಲಿ ಪದೋನ್ನತಿ ಪ್ರಮೋಷನ್ ಆಗುತ್ತೆ. ಎಂತಹ ಗುಡ್ ನ್ಯೂಸ್ ಅಲ್ವಾ? ಅದೇ ರೀತಿ ಮದುವೆ ಸೆಟ್ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಕಚೇರಿಯಲ್ಲಿ ಮಾತ್ರ ನಿಮಗೆ ಬೊಂಬಾಟಾದಂಥ ವಾತಾವರಣ ಇರುತ್ತೆ. ಯಾರೂ ನಿಮಗೆ ತೊಂದರೆ ಕೊಡೋದಿಲ್ಲ. ಕೆಲಸ ಮಾಡೋರಿಗೆ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ನೀವೇನಾದರೂ ಕೆಲಸ ಮಾಡ್ತಾ ಇದ್ದರೆ ಕೊಡಿ ಸರ್, ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂಥೇಳಿ ಇಸ್ಕೊಂಡು ನಿಮಗೆ ಆಶ್ಚರ್ಯ ಆಗುತ್ತೆ. ಇದೇನಪ್ಪ ಈ ರೀತಿ ಆಗ್ತಾ ಇದೆ, ಕಳೆದ ವಾರ ನನಗೊಂದು ಸ್ವಲ್ಪ ಆಫೀಸಲ್ಲಿ ಒತ್ತಡ ಇತ್ತು, ಕಿರಿಕಿರಿ ಇತ್ತು, ಈಗ ಅವರೇ ಬಂದು
ಕೊಡಿ ಸರ್ ನಾನು ಒಂಚೂರು ಮಾಡಿಕೊಡ್ತೀನಿ, ನೀವು ಆರಾಮಾಗಿ ಒಂದು 5 ನಿಮಿಷ ರೆಸ್ಟ್ ತೊಗೊಳ್ಳಿ. ಈ ರೀತಿಯಾದಂಥ ಫ್ರೆಂಡ್ಲಿ ವಾತಾವರಣ ಇರುತ್ತೆ. ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ನಿಮ್ಮ ಬಾಸ್ಗಳಿಂದ, ಮೇಲಾಧಿಕಾರಿಗಳಿಂದ ವೃಶ್ಚಿಕ ರಾಶಿಯವರು ಅತ್ಯದ್ಭುತವಾದಂತಹ ಒಂದು ಪ್ರಶಂಸೆಯನ್ನು ಪಡಿತೀರಿ, ಒಂದು ಶಹಬ್ಬಾಸ್ಗಿರಿಯನ್ನು ಪಡಿತೀರಿ. ಅದ್ಭುತವಾಗಿ ಇನ್ಕ್ರಿಮೆಂಟು, ಪ್ರಮೋಷನ್ ನಿಮಗೆ ಕಾದಿದೆ. ಅದೇ ರೀತಿ ವೃಶ್ಚಿಕ ರಾಶಿಯವರು ಈ ವಾರ ಮನೆ, ಸೈಟು, ವಾಹನ ಹಾಗೆ ಮನೆಗೆ ಅಲಂಕಾರಿಕ ವಸ್ತುಗಳನ್ನು ತಗೋತೀರಿ. ಸೋಫಾ, ಹಳೆಯ ಸೋಫಾ ಇತ್ತು ಅಂದರೆ ಅದನ್ನು ರೀಪ್ಲೇಸ್ ಮಾಡಿಬಿಡ್ತೀರಾ. ಇದು ಬೇಡ, ದುಡ್ಡು ಬರ್ತಾ ಇದೆ, ನಾನೊಂದು ಹೊಸದೇ ತೊಗೊಂಡ್ಬಿಡ್ತೀನಿ, ಹೊಸ ಮಾಡೆಲ್ ಬಂದಿದೆ, ಚೆನ್ನಾಗಿದೆ ಅಂತ. ಈ ರೀತಿಯಾಗಿ ಮನೆಗೆ ಹೆಚ್ಚು ಹೆಚ್ಚು ಅಲಂಕಾರಿಕ ರಿನೋವೇಷನ್ಗಳಿಗೆ ಖರ್ಚು ಮಾಡುವಂತಹ ವಾರ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಇದರ ಒಂದು ಖುಷಿಯ ಹಿಂದೆ ಒಂದೇ ಒಂದು ತೊಂದರೆ ಏನು ಅಂದರೆ ವೃಶ್ಚಿಕ ರಾಶಿಯವರಿಗೆ ಶತ್ರುಕಾಟ. ಆ ಶತ್ರುಕಾಟ ಹೆಂಗಿರುತ್ತೆ ಅಂದರೆ ನಿಮ್ಮದಲ್ಲದ ತಪ್ಪಿನಿಂದ, ಅಂದರೆ ನೀವು ಬೆಳೀತಾ ಇರ್ತೀರ, ಆ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚಿನಿಂದ ಶತ್ರುಕಾಟ ಉಂಟಾಗುತ್ತೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿ ನಡೆದುಬಿಡಿ. ಅವ್ರ ಪಾಡಿಗೆ ಅದೇನೋ ಹೇಳ್ತಾರಲ್ಲ, ಆ ರೀತಿ ಅವರು ಹಿಂದೆಯಿಂದ ಬೊಗಳ್ಕೋತಾ ಇರಲಿ, ನೀವು ಮುಂದೆ ನಿಮ್ಮ ಕೆಲಸ ಮಾಡ್ತಾ ಇರಿ, ನಿಮಗೇನೂ ಆತಂಕ ಇಲ್ಲ. ವಿಶೇಷವಾಗಿ ಹೊಸ ಐಡಿಯಾಗಳು ಈ ವಾರ ನಿಮ್ಮ ತಲೆಗೆ ಹೊಳೆಯುತ್ತೆ. ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಾ. ಮುಂದಿನ ತಿಂಗಳಲ್ಲಿ ಅದು ನಿಮಗೆ ಫಿನಾನ್ಸ್ ಆಗಿ ಕನ್ವರ್ಷನ್ ಆಗುತ್ತೆ. ತುಂಬ ಲಾಭ, ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆಯ ತಿಂಗಳು. ಆದರೆ ನೀವು ಗುರು ಹಿರಿಯನ ಮಾರ್ಗದರ್ಶನ ಮಾಡ್ಕೊಂಡು ಈ ಥರ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಭೂಮಿ ಮೇಲೆ, ಬಂಗಾರದ ಮೇಲೆ, ಸ್ಟಾಕ್ ಮೇಲೆ, ಶೇರ್ ಮೇಲೆ ಮಾಡಲಾ ಬೇಡವಾ ಅಂತ ನೀವು ಅವರ ಸಲಹೆ ಕೇಳಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ವಾರ ಒಂದೇ ಒಂದು ವಾರದ ಕೊನೆಗೆ ಶುಕ್ರವಾರ, ವಿಶೇಷವಾಗಿ ಗುರುವಾರ, ಶುಕ್ರವಾರ ನಿಮ್ಮ ನೇಬರ್, ಮನೆಯ ನೆರೆಹೊರೆಯವರಾಗಿರ್ಬೋದು ಅಥವಾ ರಿಲೇಟಿವ್ ಆಗಿರ್ಬೋದು ಅಥವಾ ಬಾಸ್ ಆಗಿರ್ಬೋದು, ಅವ್ರ ಜೊತೆಗೆ ಸಣ್ಣ ಜಗಳ ಆಗುವಂಥ ಸಾಧ್ಯತೆ ಇದೆ. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೀವು ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಸಿಟ್ಟು, ಒಂದು ಕೋಪ ಬಂದಾಗ ಓಂ ಕ್ಲೀಂ ಕೃಷ್ಣಾಯ ನಮಃ ಒಂದು 11 ಸಲ ಹೇಳ್ಕೊಳ್ಳಿ. ಕೋಪ ಕಂಟ್ರೋಲ್ ಆಗುತ್ತೆ, ಬಂದಂತಹ ಆತಂಕ ದೂರ ಆಗುತ್ತೆ. ಅದೇ ರೀತಿ ಮನೆಯಿಂದ ಹೊರಡಬೇಕಾದ್ರೆ ನಿಮ್ಮ ಹಿರಿಯರ ಪಾದವನ್ನು ಸ್ಪರ್ಶ ಮಾಡಿ, ಹಣೆ ಹಚ್ಕೊಂಡು ನಮಸ್ಕಾರ ಮಾಡಿ ಹೊರಟ್ರೆ ಅತ್ಯದ್ಭುತ ಫಲ ಇರುತ್ತೆ. ಗುರುಗಳ ಸೇವೆ ಮಾಡಬೇಕು ಅಂತ ಬರ್ತಾ ಇದೆ ಈ ವಾರ ನಿಮಗೆ. ಗುರು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ನೀವು ನಮಸ್ಕಾರ ಮಾಡಿ ಬರೋದಕ್ಕೆ ಮರಿಬೇಡಿ. ಅದೇ ರೀತಿ ಗ್ರಹಣದ ಅಶುಭ ಫಲಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ವೃಶ್ಚಿಕ ರಾಶಿಯವರು ಈ ವಾರ ಕಡ್ಡಾಯವಾಗಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂಥ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಕೇಳೋದಕ್ಕೆ ಮರಿಬೇಡಿ. ಅಥವಾ ಆಗಲಿಲ್ಲ ಅಂದರೂ ಕೂಡ ಓಂ ನಮೋ ಭಗವತೆ ವಾಸುದೇವಾಯ 108 ಸಲ ಬೆಳಗ್ಗೆ, 108 ಸಲ ಸಂಜೆ ಹೇಳ್ಕೊಳ್ಳೋದಕ್ಕೂ ಮರಿಬೇಡಿ. ವೃಶ್ಚಿಕ ರಾಶಿಯವರಿಗೆ ಲಕ್ಕಿ ಕಲರ್ ಪಿಂಕ್ ನಿಮಗೆ ಶುಭ ತರುತ್ತೆ. ನಂಬರ್ 3 ಶುಭ ಮತ್ತು ಸೋಮವಾರ ಅತ್ಯದ್ಭುತ ಯಶಸ್ಸು ತರುತ್ತೆ. ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನು ರಾಶಿಯವರಿಗೆ ಈ ವಾರ ಸೂಪರ್ ಆಗಿದೆ, ಬೊಂಬಾಟಾಗಿದೆ, ಮುಟ್ಟಿದ್ದೆಲ್ಲ ಚಿನ್ನ. ಸಾಕಷ್ಟು ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ, ಡೋರ್ ನಾಕ್ ಮಾಡ್ತಾ ಇದೆ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಧನುರಾಶಿಯವರಿಗೆ ಒಳ್ಳೆಯ ಸಮಯ ನಡೀತಾ ಇದೆ. ಆದರೆ ನಿಮಗೆ ಈಗ ಮಾರ್ಚ್ 29ರಿಂದ ಅರ್ಧಾಷ್ಟಮ ಶನಿ, 2.5 ವರ್ಷದ ಶನಿ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಆತಂಕಕ್ಕೆ ಅದು ಈಡು ಮಾಡುತ್ತೆ. ಯಾವ ರೀತಿಯ ಆತಂಕ ಅಂತಂದರೆ, ಜಾಸ್ತಿ ಏನು ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆಗುವಂಥ ಕೆಲಸಗಳನ್ನು ವಿಳಂಬ ಮಾಡುತ್ತೆ, ನಿಧಾನ ಮಾಡುತ್ತೆ, ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಯಾಕೆಂದರೆ ಕೆಲಸದ ಒತ್ತಡದಲ್ಲಿ ನಾವು ಊಟ ತಿಂಡಿಯನ್ನು ಸಮಯಕ್ಕೆ ಮಾಡೋದಿಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರಬಹುದು, ಅಥವಾ ಕೆಲಸದ ಒತ್ತಡದಲ್ಲೇ ನಾವು ಮೆಡಿಟೇಷನ್ನು, ಧ್ಯಾನ, ಯೋಗ, ಪ್ರಾಣಾಯಾಮ, ವಾಕಿಂಗು, ಸ್ವಲ್ಪ ಫಿಸಿಕಲ್ ಎಕ್ಸಸೈಸ್ ಮರ್ತಿರ್ತೀವಿ. ಸಮಯದ ಅಭಾವದಿಂದ ಆಗದೇ ಇರಬಹುದು, ಅಥವಾ ಸ್ವಲ್ಪ ನೆಗ್ಲಿಜೆನ್ಸಿನೂ ಮಾಡಿರ್ಬೋದು. ಸಾಕಷ್ಟು ಕಾರಣಗಳಿರುತ್ತೆ, ಒಂದೇ ಅಂತಲ್ಲ. ಹಾಗಾಗಿ ಏನಾಗುತ್ತೆ, ಧನುರಾಶಿಯವರಿಗೆ ಒಂದು ಸ್ವಲ್ಪ ಆಲಸ್ಯ, ಬೆಳಗ್ಗೆ ನಿಧಾನಕ್ಕೆ ಎಚ್ಚರ ಆಗುವಂಥದ್ದು, ರಾತ್ರಿ ಕೆಲಸದ ಒತ್ತಡ ಇದ್ದೇ ಇರುತ್ತೆ, ನಿಧಾನಕ್ಕೆ ಮಲಗ್ತೀರಿ. ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಅಥವಾ ಇನ್ನೂ ಬೇರೆ ಶಿಫ್ಟ್ಗಳಲ್ಲಿ ವರ್ಕ್ ಮಾಡುವಂಥವ್ರು ಇರ್ಬೋದು. ಸ್ವಲ್ಪ ನಾನೇನು ಸಲಹೆ ಕೊಡ್ತೀನಿ ಧನುರಾಶಿಯವರಿಗೆ ಈ ವಾರ ಅಂತಂದರೆ, ಒಂದು ಸ್ವಲ್ಪ ಧ್ಯಾನ, ಪ್ರಾಣಾಯಾಮ, ಯೋಗ, ಈ ಥರ ವಾಕಿಂಗು, ಫಿಸಿಕಲ್ ಎಕ್ಸಸೈಸ್ಗಳನ್ನು ನೀವು ರೂಢಿಸ್ಕೊಂಡು ಹೋದರೆ ನಿಮಗೆ ಆ ಒಂದು ಸ್ಟ್ರೆಸ್ ಏನಿದೆ, ಕೆಲಸದ ಒತ್ತಡ, ಮತ್ತು ನಮ್ಮ ಒಂದು ಲೈಫನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅತ್ಯಂತ ಹುಮ್ಮಸ್ಸು ಸಿಗುತ್ತೆ, ಯಶಸ್ಸು ಸಿಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಕ್ಷೇತ್ರವನ್ನು ನೋಡಲಿಕ್ಕಾಗಿ
ಆರ್ಥಿಕತೆಯನ್ನು ನೋಡಲಿಕ್ಕಾಗಿ, ಫಿನಾನ್ಸನ್ನು ನೋಡಲಿಕ್ಕಾಗಿ ಧನುರಾಶಿಯವರಿಗೆ ಅತ್ಯದ್ಭುತ ಸಮಯ. ನೀವು ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಮಗೆ ಈಗ ನಾನೇನು ಹೇಳಿದ ಹಾಗೆ ಶನಿಯ ರಾಶಿ ಪರಿವರ್ತನೆಯಿಂದ 2.5 ವರ್ಷ ಸ್ವಲ್ಪ ವಿಳಂಬ ಇರುತ್ತೆ. ಯಾಕಾಗಿ ವಿಳಂಬ ಇರುತ್ತೆ ಅಂದರೆ ಕೆಲಸಗಳೆಲ್ಲ ಆಗ್ತಾ ಇರುತ್ತೆ, ತನ್ನ ಸ್ಪೀಡಲ್ಲಿ ಆಗ್ತಾ ಇರುತ್ತೆ. ಆದರೆ ಹಣಕಾಸಿನ ಹರಿವು ಇನ್ನು 2.5 ವರ್ಷ ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ಎಲ್ಲೂ ಹೋಗಲ್ಲ, ಹಣ ನಿಮ್ಮನ್ನು ಬಿಟ್ಟು ಹೋಗಲ್ಲ, ನಿಮಗೆ ಬಂದು ಸೇರುತ್ತೆ. ಆದರೆ ಬರುವಂತಹ ವೇಗ ಸ್ವಲ್ಪ ಸ್ಲೋ ಇರುತ್ತೆ. ಅದಕ್ಕೂ ಪರಿಹಾರ ಹೇಳ್ತಾ ಇರ್ತೀನಿ. ಜೀತ್ ಮೀಡಿಯಾದಲ್ಲಿ ಪ್ರತಿದಿನ ಸಂಜೆ 7:30ಕ್ಕೆ ಲೈವ್ ಬರ್ತಾ ಇರ್ತೀನಿ ದಾರಿದೀಪದಲ್ಲಿ. ತಪ್ಪದೇ ನೋಡಿ. ಈ ರಾಶಿ ಪರಿವರ್ತನೆ, ಶನಿ ರಾಶಿ ಪರಿವರ್ತನೆ ಎಲ್ಲ ರಾಶಿಗಳ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ, ಯಾವ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಮುಂಬರೋ ದಿನಗಳಲ್ಲಿ. ತಪ್ಪದೇ ನೋಡಿ. ಇನ್ನು ಧನುರಾಶಿಯವರಿಗೆ ಈ ವಾರ ಎಲ್ಲ ಚೆನ್ನಾಗಿದೆ. ದಾಂಪತ್ಯದಲ್ಲಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ವ್ಯವಸಾಯ, ವ್ಯಾಪಾರ, ವ್ಯವಹಾರ ಸೂಪರ್ ಆಗಿದೆ, ಯಾವ ತೊಂದರೆನೂ ಇಲ್ಲ. ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀರಾ ಈ ವಾರ. ಇನ್ವೆಸ್ಟ್ಮೆಂಟ್ ಅಂದರೆ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಯಾವುದರಲ್ಲಾದರೂ FD ಇರ್ಬೋದು, ಸ್ಟಾಕು, ಶೇರು ಮತ್ತೊಂದರಲ್ಲಿ. ಅದೇ ರೀತಿ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಸಾಧ್ಯತೆಗಳಿದೆ. ಸೈಟ್ ಕೊಂಡ್ಕೋತೀರಾ, ಕಟ್ಟಿರುವ ಮನೆಯನ್ನು ಕೊಂಡುಕೊಳ್ಳುವಂತಹ ಯೋಗ, ಫ್ಲ್ಯಾಟು, ಅಪಾರ್ಟ್ಮೆಂಟು, ಸೈಟು, ಭೂಮಿಯಿಂದ ಹೆಚ್ಚಿನ ಲಾಭವನ್ನು ಪಡಿತೀರಾ. ಅದೇ ರೀತಿ ಶತ್ರು ನಾಶ ಆಗುತ್ತೆ. ನಾನು ಹೇಳ್ತಾನೆ ಬಂದಿದ್ದೆ, ಧನುರಾಶಿಯವರಿಗೆ ಡಿಸೆಂಬರ್, ಜನವರಿ ತಿಂಗಳಲ್ಲಿ ವಿಪರೀತ ಅಂದರೆ ಶನಿಯ ಒಂದು ಕೆಟ್ಟ ದೃಷ್ಟಿಯಿಂದ ಶತ್ರುಗಳ ಒಂದು ಉಪಟಳ ಜಾಸ್ತಿ ಆಗಿತ್ತು. ಆದರೆ ಈ ವಾರ ಶತ್ರುಗಳು ಫುಲ್ ಡೌನ್ ಆಗ್ತಾರೆ, ತಗ್ಗುತ್ತಾರೆ. ಇದನ್ನು ಬೇಕಾದ್ರೆ ಬರೆದಿಟ್ಕೊಳ್ಳಿ. ಆಮೇಲೆ ಲಾಂಗ್ ಟ್ರಾವೆಲ್ ಹೋಗುವಂತಹ ಯೋಗ ಧನುರಾಶಿಯವರಿಗಿದೆ. ಇನ್ನು ಗ್ರಹಣದ ಕೆಟ್ಟ ಫಲದಿಂದ ಧನುರಾಶಿಯವರು ತಪ್ಪಿಸ್ಕೋಬೇಕಂದ್ರೆ ಈ ವಾರ ಒಂದು ಅರಳಿ ಮರದ ಎಲೆಯನ್ನು ತೊಗೊಂಬಂದ್ಬಿಟ್ಟು ಅದನ್ನು ಶುದ್ಧವಾದ ನೀರಿನಿಂದ ತೊಳೆದು ಅರಿಶಿಣದ ಬೊಟ್ಟಿನಿಂದ, ಉಂಗುರದ ಬೆರಳಿನಿಂದ ಅರಿಶಿಣದ ಪೇಸ್ಟ್ನಿಂದ ಅದ್ರ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ಇವತ್ತು ವಿಡಿಯೋ ನೋಡಿದ್ರಲ್ವಾ, ಇವತ್ತಿಂದ ಪೂರ್ತಿ ಯುಗಾದಿ ಮುಗಿಯೋವರೆಗೂ ಅಲ್ಲೇ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಯುಗಾದಿಯ ನಂತರ ಅದನ್ನು ಯಾವುದಾದ್ರೂ ಮರದ ಕೆಳಗಡೆ ವಿಸರ್ಜನೆ ಮಾಡಿ ಗ್ರಹಣದ ಒಂದು ದುಷ್ಪರಿಣಾಮದಿಂದ ಧನುರಾಶಿಯವರು ಬಚಾವಾಗ್ಬೋದು. ಅದೇ ರೀತಿ ಧನುರಾಶಿಯವರಿಗೆ ಲಕ್ಕಿ ಕಲರ್ ಕೇಸರಿ ಬಣ್ಣ ಅತ್ಯಂತ ಶುಭ ತರುತ್ತೆ. ನಂಬರ್ 11 ಶುಭ ಧನುರಾಶಿಯವರಿಗೆ. ಅದೇ ರೀತಿ ಗುರುವಾರ ಶುಭ ಫಲವನ್ನು ಕೊಡುತ್ತೆ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತಂದರೆ ಸ್ವಲ್ಪ ಅಪೋಸಿಟ್, ಅಂದರೆ ವೈರುಧ್ಯಗಳು. ನೀವು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀರಾ, ಆದರೆ ಎದುರುಗಡೆ ಇರೋರಿಗೆ ನೀವು ತಪ್ಪು ಅಂತ ಹೇಳಿ ನಿಮ್ಮ ಮೇಲೆ ಬೆರಳು ಮಾಡಿ ತೋರಿಸುವಂಥದ್ದು. ನಿಮಗೆ ಗೊತ್ತಿರುತ್ತೆ, ನಿಮ್ಮ ಆತ್ಮಸಾಕ್ಷಿಯ ಪ್ರಕಾರ ನೀವು ತಪ್ಪು ಮಾಡ್ತಾ ಇಲ್ಲ, ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ, ನೀವು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ, ನೀವು ಕರೆಕ್ಟಾಗಿದ್ದೀರಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತು. ಆದರೆ ಎದುರುಗಡೆ ಇರೋರು ಬೇಕು ಅಂತಲೇ ನಿಮ್ಮನ್ನು ಇವ್ರು ತಪ್ಪು ಮಾಡ್ತಾ ಇದ್ದಾರೆ ನೋಡಿ, ಇವ್ರು ಹಿಂಗಾಯ್ತು ನೋಡಿ, ಅವ್ರು ಹಂಗೆ ಮಾಡಿದ್ರು ನೋಡಿ ಅಂಥೇಳಿ ಮಕರ ರಾಶಿಯವರನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ, ಒಂದು ಆಪಾದನೆ ಕೊಡುವಂತಹ, ಒಂದು ಬ್ಲೇಮ್ ಮಾಡುವಂತಹ ವಾರ ಇದಾಗಿರುತ್ತೆ. ಹಾಗಾಗಿ ಮಕರ ರಾಶಿಯವರು ಶತ್ರುಗಳಿಂದ ಜಾಗೃತವಾಗಿರಿ. ಹಾಗೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮನ್ನ ದಾರಿ ತಪ್ಪಿಸುವಂಥ ಪ್ರಯತ್ನ ಮಕರ ರಾಶಿಯವರಿಗೆ ಈ ವಾರ ಆಗುತ್ತೆ. ಇದನ್ನು ಮಾಡಿಬಿಡಿ, ಅಲ್ಲೊಂದು ಸೈಟ್ ಇದೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡ್ತಾರೆ. ನೀವು ಹೋಗಿ ದುಡ್ಡು ಅದ್ರ ಮೇಲೆ ಹಾಕ್ಬಿಡ್ತೀರಾ, ಇನ್ವೆಸ್ಟ್ ಮಾಡ್ತೀರಾ. ಅದು ನೋಡಿದರೆ ಲಿಟಿಗೇಷನ್ ಸೈಟು, ಒಂದು ಸೈಟನ್ನು 10 ಜನಕ್ಕೆ ಮಾರಿರ್ತಾರೆ. ಯಾವಾಗ ಏನು ಮಾಡ್ತೀರಾ? ಹಾಗಾಗಿ ಅವ್ರು ಹೇಳಿದ ಸರಿನಾ ತಪ್ಪ ಲೀಗಲ್ ಒಪಿನಿಯನನ್ನು ತಗೊಳ್ಳಿ. ಅಲ್ಲಿ ಒಂದರಲ್ಲ ಇಬ್ಬರ ಹತ್ರ ನೀವು ಹೆಚ್ಚಿನ ರೀತಿಯಾಗಿ ಪರಿಶೀಲನೆ ಮಾಡಿಸ್ಕೊಳ್ಳಿ, ಆಮೇಲೆ ಮುಂದುವರಿರಿ. ಯಾಕೆ ಅರ್ಜೆಂಟ್ ಮಾಡ್ತೀರಿ? ಮಕರ ರಾಶಿಯವರು ಈ ವಾರ ನಿಧಾನವೇ ಪ್ರಧಾನ, ತಾಳ್ಮೆ ಇರಲಿ. ರಸ್ತೆಯಲ್ಲಿ ಹೋಗಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ ಜಾಗ್ರತೆ. ಮಕರ ರಾಶಿಯವರು ಮನೆಯಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ನಿಮಗೆ 2 ದ್ವಂದ್ವಗಳಲ್ಲಿ ಈ ವಾರ ಸಿಲುಕ್ತೀರಿ ಮಕರ ರಾಶಿಯವರು. ಹೇಗೆ ಅಂತಂದರೆ ಆಫೀಸು, ಅಲ್ಲಿ ದೊಡ್ಡ ಯಾವುದೋ ಒಂದು ಕಾನ್ಫರೆನ್ಸಲ್ಲೋ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಅದೇ ರೀತಿ ಅದನ್ನು ಬಿಡೋಕ್ಕೂ ಆಗಲ್ಲ. ಮನೆಯಲ್ಲೂ ಯಾವುದೋ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ವಹಿಸ್ಬಿಟ್ರು, ಅದನ್ನು ಬಿಡೋಕ್ಕಾಗಲ್ಲ. ಏನು ಮಾಡಬೇಕು? ಈ ಕಡೆ ಆಫೀಸ್ ನೋಡಲ್ಲ, ಈ ಕಡೆ ಮನೆ ನೋಡಲ್ಲ ಅನ್ನುವಂತಹ ವೈರುಧ್ಯ ಇರುತ್ತೆ, ದ್ವಂದ್ವ ಇರುತ್ತೆ. ಅದರಿಂದ ನೀವು ಹೊರಗಡೆ ಬರಬೇಕು, ಅದನ್ನು ಗೆಲ್ಲಬೇಕು ಅಂತಂದರೆ ನೀವು ಆಂಜನೇಯನ ಆರಾಧನೆ ಮಾಡಬೇಕು. ಬೆಳಗ್ಗೆ ಸಂಜೆ ತಪ್ಪದೆ ಮಕರ ರಾಶಿಯವರು ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಇಲ್ಲ ಆಗಲ್ಲ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಕೇಳಬಹುದು. ಇನ್ನು ನಿಮ್ಮ ಹಳೆಯ ಶತ್ರು, ಇನ್ನೂ ಒಂದು ನಿಮಗೆ ಅಲರ್ಟ್ ಏನಂದರೆ ಮಕರ ರಾಶಿಯವರಿಗೆ ಹಳೆಯ ಶತ್ರು ಇದ್ದಕ್ಕಿದ್ದಂಗೆ ನಿಮ್ಮ ಒಂದು ಕಾಂಪಿಟೇಷನಿಗೆ ಬರ್ತಾನೆ, ನಿಮ್ಮ ಹೆಸರು ಕೆಡ್ಸೋದಕ್ಕೆ ನೋಡ್ತಾನೆ ಅಂತ ತೋರಿಸ್ತಾ ಇದೆ. ಹುಷಾರಾಗಿರಿ, ಅವನ್ನ ಇಗ್ನೋರ್ ಮಾಡಬೇಡಿ. ಆದರೆ
ನಾವು ಶತ್ರುಗಳಿಗೆ ಕೆಟ್ಟದ್ದನ್ನು ಬಯಸೋದು ಬೇಡ. ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಲಿ, ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋಣ. ಆದರೆ ಅವರ ಚಲನವಲನದ ಮೇಲೆ ಕಣ್ಣಿಡೋದಕ್ಕೆ ಮರಿಬೇಡಿ, ನೀವು ಪ್ರಿಕಾಷನ್ ತಗೊಳ್ಳಿ. ಅದೇ ರೀತಿ ಗ್ರಹಣದ ಕೆಟ್ಟ ಫಲಗಳನ್ನು ನೀವು ತಪ್ಪಿಸ್ಕೋಬೇಕು ಅಂತಂದರೆ ವಿಷ್ಣು ಅಥವಾ ವಿಷ್ಣುವಿನ ಒಂದು ಅವತಾರದ ದೇವಾಲಯಗಳಲ್ಲಿ ಈ ವಾರದ ಗುರುವಾರ ಏನು ನಾನು ಭವಿಷ್ಯ ಹೇಳ್ತಾ ಇದ್ದೀನಿ, ಅದರಲ್ಲಿ ಬರುವಂಥ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ 2 ತೆಂಗಿನಕಾಯಿ ಮತ್ತು 6 ಬಾದಾಮಿಯನ್ನು ಕೊಟ್ಟು ನಮಸ್ಕಾರ ಮಾಡಿ ಅವುಗಳನ್ನು ವಾಪಸ್ ಇಸ್ಕೊಳ್ಳೋದು ಬೇಡ, ಸ್ವಾಮಿ ಪಾದಕ್ಕೆ ಅರ್ಪಿಸಿ ನನಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ಈ ವಾರ ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ಇನ್ನೂ ಒಂದು ವಿಶೇಷ ಅಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ಇರುತ್ತೆ. ಅತ್ಯದ್ಭುತ ಒಂದು ಸಿಹಿ ಫಲ ಇದೆ. ವಾರಾಂತ್ಯದಲ್ಲಿ ಖುಷಿಪಡಿ. ಮತ್ತು ಲಕ್ಕಿ ಕಲರ್ ರೆಡ್ ಬರುತ್ತೆ ಮಕರ ರಾಶಿಯವರಿಗೆ ಈ ವಾರ. ನಂಬರ್ 9 ಶುಭ ತರುತ್ತೆ. ಮಂಗಳವಾರ ಅತ್ಯಂತ ಶುಭ ಫಲ ಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಈ ವಾರ ನಿಮಗೆ ಅತ್ಯಂತ ಶುಭ ಫಲ ಇದೆ. ಹೇಗೂ ಶನಿ ಭಗವಾನರ ದೃಷ್ಟಿ, ಶನಿ ಭಗವಾನರ ಒಂದು ಕಾಟದಿಂದ ಹಂತ ಹಂತವಾಗಿ ತಾವು ಬಚಾವಾಗ್ತಾ ಬರ್ತಾ ಇದ್ದೀರಿ. ಹಾಗಾಗಿ ಖುಷಿ ಪಡುವಂಥ ಸಮಯ. ಹೊಸ ಹೊಸ ಯೋಜನೆಗಳು ನಿಮ್ಮ ತಲೆಯಲ್ಲಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ. ಮತ್ತು ನೀವೇನು ಕೆಲ ತಿಂಗಳಿಂದ ವರ್ಷದಿಂದ ಕಾನ್ಸಂಟ್ರೇಷನನ್ನು ಒಂದು ಡಿವೇಷನ್ ಆಗ್ತಾ ಇತ್ತು ಸ್ಟಡಿಯಲ್ಲಿ ವಿದ್ಯಾರ್ಥಿಗಳಿಗೆ, ಅದನ್ನು ರೀಗೇನ್ ಮಾಡಿಕೊಳ್ಳುವಂತಹ ವಾರ ಇದು ಅಂತ ಹೇಳಬಹುದು. ಅದು ವಿದ್ಯಾರ್ಥಿಗಳಿಗೂ ಕೂಡ ಈ ಶನಿ ಭಗವಾನರ ಒಂದು ದೃಷ್ಟಿ, ಒಂದು ಕಾಟದಿಂದ ಮುಕ್ತಿ ಪಡೆಯುವಂತಹ ಒಂದು ಶುಭ ಹಾದಿಯಲ್ಲಿ ನೀವು ಸಾಕ್ತಾ ಇದ್ದೀರಿ ಕುಂಭರಾಶಿಯವರು. ಹಾಗಾಗಿ ವಿದ್ಯಾರ್ಥಿಗಳಿಗೆ ನೀವೇನು ಕೆಲ ತಿಂಗಳುಗಳಿಂದ ಕೆಲ ವರ್ಷಗಳಿಂದ ಫೋಕಸ್ಸಲ್ಲಿ ತುಂಬ ಡಿವಿಯೇಷನ್ ಆಗ್ತಾ ಇತ್ತು, ಅದನ್ನು ರೀಗೇನ್ ಮಾಡಿಕೊಳ್ಳುವಂತಹ ವಾರ. ಅದೇ ರೀತಿ ನೀವು ಕಚೇರಿಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಾಗಿದ್ದರೆ, ವ್ಯವಹಾರಸ್ಥರಾಗಿದ್ದರೆ ನಿಮಗೂ ಕೂಡ ಇದು ಅನುಭವಕ್ಕೆ ಬಂದಿರುತ್ತೆ. ಒಂದು ಸಾಡೆ ಸಾತಿಯ ಕಷ್ಟದಿಂದ ಸಾಕಷ್ಟು ನೊಂದು ಬೆಂದು ಬಿಟ್ಟಿದ್ದೀರಿ. ಈ ವಾರ ನಿಮಗೆ ತುಸು ಅದೇನೋ ಅಂತಾರಲ್ಲ, ಕಾದ ಭೂಮಿಯ ಮೇಲೆ ಮಳೆ ಸುರಿದ್ರೆ ಹೇಗಿರುತ್ತೆ, ಆಹ್ಲಾದಕರ ವಾತಾವರಣ, ಗಮ್ಮೆನ್ನಂಥ ಒಂದು ಮಣ್ಣಿನ ಸುವಾಸನೆ ಬಂದರೆ ಮನಸ್ಸು ಹೇಗೆ ಅರಳುತ್ತೆ, ಆ ರೀತಿ ಈ ವಾರ ನಿಮಗೆ ಖುಷಿ ತರುವಂಥದ್ದು. ಯಾಕೆಂದರೆ ಎಲ್ಲೋ ಒಂದು ದೂರದಿಂದ ಶುಭ ಸಮಾಚಾರ ನಿಮಗೋಸ್ಕರ ಕಾದಿದೆ. ಬೇಕಾದರೆ ಬರೆದಿಟ್ಕೊಳ್ಳಿ, ನನ್ನ ವಾಣಿ ಸುಳ್ಳಾಗೋದಿಲ್ಲ. ಕುಂಭರಾಶಿಯವರಿಗೆ ಈ ವಾರ ಯಾವುದೋ ಒಂದು ಗುಡ್ ನ್ಯೂಸ್ ಬರುತ್ತೆ. ಒಂದು ಮನೆಯಲ್ಲಿ ಮಕ್ಕಳು ಇಂಟರ್ವ್ಯೂಗೋಸ್ಕರ ಕೊಟ್ಟು ಬಂದಿದ್ರೆ ಕೆಲಸ ಸಿಗುತ್ತೆ. ಗಂಡು ಹೆಣ್ಣು ಮದುವೆಗೆ ನೋಡ್ತಾ ಇದ್ದರೆ ಮದುವೆಯ ಸೆಟ್ ಆಗುವಂಥ ಒಂದು ಶುಭ ಯೋಗ ಇದೆ. ಮನೆಯಲ್ಲಿ ಸಂತಾನ ಪ್ರಾಪ್ತಿಗೋಸ್ಕರ ಯಾರಾದರೂ ಕಾದಿದ್ರೆ ಅವರಿಗೆ ಶುಭ ಫಲ ಸಿಗುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲ. ಸೈಟ್ ಕೊಂಡ್ಕೊಳ್ತೀರಾ, ರಿಜಿಸ್ಟ್ರೇಷನ್ ಆಗುತ್ತೆ, ವಾಹನ ಖರೀದಿ ಮಾಡ್ತೀರಾ, ಭೂಮಿ, ಮಕ್ಕಳು, ಎಲ್ಲದರಿಂದ ಶುಭವೋ ಶುಭ. ಮನೆಯಲ್ಲಿ ಮಂಗಳಕಾರಿಯಾಗುತ್ತೆ, ಇನ್ನೇನು ಬೇಕು ಹೇಳಿ. ಅದೇ ರೀತಿ ನೀವು ಕೊಟ್ಟಂತಹ ಹಣ ವಾಪಸ್ ಬರುವಂಥ ವಾರ ಇದು. ಯಾರಿಗೋ ಕೊಟ್ಟಿದ್ರಿ, ತುಂಬ ಸತಾಯಿಸ್ತಾ ಇದ್ರು, ಈ ವಾರ ಬರುತ್ತೆ. ಹಳೆಯ ಸಾಲ ತೀರುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಗ್ರಹಗತಿಗಳ ಒಂದು ಶುಭ ಒಂದು ಇದರಿಂದ ಹಳೆಯ ಸಾಲ ತೀರುವಂತಹ ಅತ್ಯದ್ಭುತವಾದಂಥ ಕ್ಷಣ ಬರುತ್ತೆ. ಅದೇ ರೀತಿ ಕುಂಭರಾಶಿಯವರು ಡ್ರೈವಿಂಗ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿರಿ, ಜಾಗೃತಿಯಾಗಿರಿ. ಆಮೇಲೆ ಇದ್ದಕ್ಕಿದ್ದಂತೆ ಈ ವಾರ ಮಂಗಳನ ಒಂದು ಅದೇನು ವಕ್ರಿ ಮಂಗಳನ ಒಂದು ಅಶುಭ ಫಲದಿಂದ ಕುಂಭರಾಶಿಯವರಿಗೆ ಈ ವಾರ ಸಡನ್ನಾಗಿ ಸಿಟ್ಟು ಬರುವಂತಹ ಒಂದು ಚಾನ್ಸಸ್ ಇರುತ್ತೆ. ನೀವು ಟೆಂಪರ್ ಕಳ್ಕೋಬಾರ್ದು. ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಸಡನ್ನಾಗಿ ಸಿಟ್ಟು ಬಂದು ಕೊಲೆಗ್ ಮೇಲೆ ಕೂಗಾಡೋದು, ಬಾಸ್ ಮೇಲೆ ಕಿರ್ಚಾಡೋದು, ಕೆಲಸನೇ ಕಳ್ಕೊಂಡ್ಬಿಡೋದು, ಈ ರೀತಿಯಾದಂತಹ ಒಂದು ಅವಘಡಗಳಿಗೆ ಕಾರಣ ಆಗುತ್ತೆ. ಕೂಲಾಗಿರಿ. ಈ ಕಿವಿಯಿಂದ ಕೇಳಿ ಕಿವಿಯಿಂದ ಬಿಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಆರಾಮಾಗಿರ್ತೀರ, ಏನು ತೊಂದರೆ ಇರಲ್ಲ. ಗ್ರಹಣದ ಅಶುಭ ಫಲಗಳಿಂದ ರಕ್ಷಣೆ ಪಡಿಬೇಕು ಅಂದರೆ ನೀವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷವನ್ನು ಕೇಳಿ. ಅದ್ರ ಜೊತೆಗೆ ಮನೆಯಿಂದ ಹೊರಡಬೇಕಾದ್ರೆ ಸೋಂಪು ಕಾಳು, ಇಷ್ಟು ಸೋಂಪುಗಳನ್ನು ಬಾಯಿಗೆ ಹಾಕೊಂಡ್ಬಿಟ್ಟು ಹೊರಡಿ, ಅತ್ಯದ್ಭುತ ಯಶಸ್ಸು ಸಿಗುತ್ತೆ. ಶುಭ ಬಣ್ಣ ಹಸಿರು. ನಂಬರ್ 11 ಶುಭ ಕೊಡುತ್ತೆ. ಲಕ್ಕಿ ವಾರ ಅಂದರೆ ಶನಿವಾರ ಬರುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ವಾರ ಒಂದು ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಹಿಂದಿನ ವಾರಗಳಲ್ಲಿ ತಾವು ತುಂಬ ಕಷ್ಟಪಟ್ಟಿದ್ದೀರಿ. ತಿಂಗಳಲ್ಲಿ ಶನಿ ಭಗವಾನರ ಒಂದು ಸಾಡೆ ಸಾತಿಯ ಪ್ರಭಾವ, ಅದು ವಿಳಂಬ, ಕೆಲಸದಲ್ಲಿ ವಿಳಂಬ ಮಾಡ್ತಾ ಇತ್ತು. ಯಾರಿಗೆ ದುಡ್ಡು ಕೊಟ್ಟಿದ್ರಿ ವಾಪಸ್ ಬರ್ತಾ ಇರಲಿಲ್ಲ. ಕೆಲಸಗಳು, ಪ್ರಾಜೆಕ್ಟ್ಗಳಿಗೆ ಚಾಲನೆಯೇ ಇರಲಿಲ್ಲ.
ಏನು ಮಾಡಬೇಕು? ಕೆಲವೊಬ್ಬರು ಕೆಲಸ ಕಳ್ಕೊಂಡಿದ್ರು, ಇನ್ನು ಕೆಲವೊಬ್ಬರು ದಾಂಪತ್ಯದಿಂದ ದೂರ ಆಗಿದ್ದರು. ಯಾಕೆಂದರೆ ಹೆಂಡತಿ ಜಗಳ ಮಾಡಿಕೊಂಡು ತವರ ಮನೆಗೆ ಹೋಗುವಂಥದ್ದು, ಅಥವಾ ಗಂಡ ಮನೆ ಬಿಟ್ಟೇ ಹೋಗುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಫೀಸ್ ಕಟ್ಟಕ್ಕಾಗದೆ ಮಕ್ಕಳು ಸ್ಕೂಲನ್ನು ಬಿಟ್ಟು ಮನೆಯಲ್ಲಿರುವಂಥದ್ದು, ಇಂಥ ಎಷ್ಟೋ ಅವಘಡಗಳು ಸಾಡೆ ಸಾತಿಯಲ್ಲಿ ಸಂಭವಿಸುತ್ತೆ. ಇನ್ನು ಇದು ಒಂದಲ್ಲ ಎರಡಲ್ಲ, ದೈಹಿಕವಾಗಿ ಪೆಟ್ಟುಗಳನ್ನು ಕೂಡ ತಿಂತಾರೆ, ಅಪಘಾತಗಳಾಗುತ್ತೆ, ಆಸ್ಪತ್ರೆಯ ಖರ್ಚುಗಳು. ಈ ಸಾಡೆ ಸಾತಿ ಮಾತ್ರ ಬೆಂಕಿಯ ಮೇಲೆ ನಡೆದಂತಾಗತ್ತೆ. ಆದರೆ ಅದನ್ನು ದಾಟಿ ಬಂದಂಥವರು ಜೀವನದುದ್ದಕ್ಕೂ ಪಾಠ ಕಲ್ತು ಬಿಡ್ತೀವಿ. ಅಂಥದ್ದನ್ನು ಮೀನರಾಶಿಯವರು ಈಗಲೂ ಕೂಡ ನೀವು ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ಈ ವಾರ ಆದರೆ ವಿಶೇಷವಾಗಿ ಒಂದು ತಂಪನ್ನು ಎರೆಯುವಂತಹ, ಅದನ್ನು ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಕಾದ ಭೂಮಿಯ ಮೇಲೆ ಮಳೆ ಬಂದರೆ ಹೇಗಿರುತ್ತೆ, ತಂಪಾದಂಥ ವಾತಾವರಣ. ಈ ಮೀನರಾಶಿಯವರಿಗೆ ಈ ವಾರ ಹೆಚ್ಚಿನ ಶುಭ ಫಲ ಇದೆ. ತಾಳ್ಮೆಗೆಡಬೇಡಿ, ಧೈರ್ಯಗೆಡಬೇಡಿ, ತಿರುವು ಪಡೆದುಕೊಳ್ಳುವಂತಹ ವಾರ ಇದು. ಮೀನರಾಶಿಯವರಿಗೆ ಒಂದು ಶುಭ ಫಲ ಬರುತ್ತೆ. ಕಚೇರಿಯಲ್ಲಿ ಉದ್ಯೋಗಿಗಳಿಗೆ ನಿಮ್ಮ ಒಂದು ಸಬಾರ್ಡಿನೇಟ್ಸ್ ಸಪೋರ್ಟ್ ಮಾಡ್ತಾರೆ. ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಗೊತ್ತೇ ಇಲ್ಲದಂಥ ವ್ಯಕ್ತಿಗಳು ಪರಿಚಯ ಆಗ್ತಾರೆ. ಇದನ್ನು ಮಾಡಿ ಅದನ್ನು ಮಾಡಿ, ಅಲ್ಲಿ ಒಳ್ಳೆ ಮಟೀರಿಯಲ್ ಸಿಗುತ್ತೆ, ಇಲ್ಲಿಂದ ಆ ಕೆಲಸ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ ಅಂಥೇಳಿ ನಿಮ್ಮ ವ್ಯಾಪಾರ ವ್ಯವಹಾರ ಬೆಳೆಯೋದಕ್ಕೆ ಒಂದು ರೀತಿ ನಿಮ್ಮನ್ನು ಮೇಲಕ್ಕೆ ಉನ್ನತ ಸ್ತರಕ್ಕೆ ಅವರ ಒಂದು ಕಾಂಟ್ಯಾಕ್ಟ್ಗಳು ತಗೊಂಡು ಹೋಗುತ್ತೆ. ವಿಶೇಷವಾಗಿ ಮೀನರಾಶಿಯ ರಾಜಕಾರಣಿಗಳಿಗೆ ಈ ವಾರ ಹೆಚ್ಚಿನ ಹುದ್ದೆ, ಅಲ್ಲಿ ಅವರ ಪಾರ್ಟಿಗಳಲ್ಲಿ ಹೆಚ್ಚಿನ ಪದೋನ್ನತಿ, ಪ್ರಮೋಷನ್ ಸಿಗುವಂಥದ್ದು, ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಡ್ತಾರೆ. ಅವರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಪೊಲಿಟಿಷಿಯನ್ಸ್ ಮೀನರಾಶಿಯವರು. ಈ ವಾರ ಸಡನ್ನಾಗಿ ನೀವು ಇದನ್ನು ಈ ಒಂದು ಜವಾಬ್ದಾರಿ ತಗೊಳ್ಳಿ ಅಂದ್ಬಿಡ್ತಾರೆ. ಅವ್ರಿಗೆ ಶಾಕ್ ಆಗುತ್ತೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ. ಅಂತಹ ತಿರುವು ಬರುತ್ತೆ. ಸಾಂಸಾರಿಕ ಜೀವನದಲ್ಲೂ ಕೂಡ ಒಂದು ನೌಕರಿ ಇರಬಹುದು, ವ್ಯಾಪಾರ ಇರಬಹುದು, ವಿದ್ಯಾಭ್ಯಾಸ ಇರಬಹುದು, ಕೃಷಿ ಇರಬಹುದು, ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಈ ಒಂದು ಮೀನರಾಶಿಯವರಿಗೆ ಜೀವನ ಟರ್ನಿಂಗ್ ತಗೊಳ್ಳುತ್ತೆ. ಇದನ್ನು ಬರೆದಿಟ್ಕೊಳ್ಳಿ. ವಿಶೇಷವಾಗಿ ಇನ್ವೆಸ್ಟ್ ಮಾಡಬೇಕಾದ್ರೆ ಮೀನರಾಶಿಯವರು ಜಾಗೃತವಾಗಿರಬೇಕು. ಜಯ ನಿಮಗೆ ಈ ವಾರ ಕಟ್ಟಿಟ್ಟ ಬುತ್ತಿ. ಅದೇ ರೀತಿ ಶತ್ರುನಾಶ ಕೂಡ ಆಗುತ್ತೆ. ಧನಲಾಭ ಇದೆ. ಲಾಂಗ್ ಟ್ರಾವೆಲ್ಗೆ ಹೋಗುವಂತಹ ಅವಕಾಶಗಳು, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಾ, ಪ್ರವಾಸಕ್ಕೆ ಹೋಗ್ತೀರಾ, ಸಂಸಾರದ ಜೊತೆಗೆ ಒಂದು ಫ್ಯಾಮಿಲಿ ಜೊತೆಗೆ ಒಂದು ಫೈನ್ ಆದಂಥ ಅದ್ಭುತವಾದಂಥ ಕ್ಷಣಗಳನ್ನು, ಸುಂದರ ಕ್ಷಣಗಳನ್ನು ಕಳಿತೀರಾ. ಗ್ರಹಣದ ಅಶುಭ ಫಲಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮೀನರಾಶಿಯವರು ಈ ವಾರ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂಥ ಗಜೇಂದ್ರ ಮೋಕ್ಷವನ್ನು ಕೇಳಿ. ಬಹಳ ಪವರ್ಫುಲ್ ಸ್ತೋತ್ರ ಅದು. ಅದೇ ರೀತಿ ಮನೆಯಿಂದ ಹೊರಡಬೇಕಾದ್ರೆ ಮೀನರಾಶಿಯವರು 108 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿಬಿಟ್ಟು ಮನೆಯಿಂದ ಹೊರಗಡೆ ಹೊರಡೋದಕ್ಕೆ ಮರಿಬೇಡಿ. ಮೀನರಾಶಿಯವರಿಗೆ ಲಕ್ಕಿ ಕಲರ್ ಕೇಸರಿಯಾಗಿರುತ್ತೆ. ನಂಬರ್ 11 ಶುಭ ವಾರ ಒಂದು ಗುರುವಾರ ಆಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೇಷ ರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಮಾರ್ಚ್ 10ರಿಂದ 17ನೇ ತಾರೀಕಿನವರೆಗೆ ವಾರ ಭವಿಷ್ಯ ಹೇಗಿರುತ್ತೆ ಎನ್ನುವುದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ. ನೋಡಿ, ಪ್ರತಿದಿನ ಸಂಜೆ ಜೀತ್ ಮೀಡಿಯಾ ವಾಹಿನಿಯಲ್ಲಿ ನಾನು ಒಂದು ದಾರಿದೀಪ ಎನ್ನುವಂತಹ ಒಂದು ಮುತ್ತಿನಂಥ ಕಾರ್ಯಕ್ರಮ ಇದೆ. ಯಾಕೆಂದರೆ ಆ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂದರೆ, ಖರ್ಚು ಮಾಡಬೇಡಿ, ಯಾರಿಗೂ ಒಂದು ಪೈಸೆ ಕೊಡಬೇಡಿ, ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ನಮ್ಮ ಮುಂದೆ ಜೀವನಕ್ಕೆ ಬಂದಂತಹ ಬೆಟ್ಟದಂಥ ಕಷ್ಟಗಳನ್ನು ಮಂಜಿನಂತೆ ಕರಗಿಸ್ಬೋದು ಎನ್ನುವ ರಹಸ್ಯಗಳನ್ನು ಆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತೀನಿ. ಆ ಕಾರ್ಯಕ್ರಮ ನೋಡಿಬಿಟ್ಟು ಲಕ್ಷಾಂತರ ಜನರ ಜೀವನದಲ್ಲಿ ಬೆಳಕು ಬಂದಿದೆ. ಆರ್ಥಿಕವಾಗಿ ಚೇತರಿಸ್ಕೊಂಡಿದ್ದಾರೆ, ಸಾಲ ತೀರಿಸ್ಕೊಂಡಿದ್ದಾರೆ. ಎಷ್ಟೋ ಜನರ ಮದುವೆ ಸೆಟ್ ಆಗಿದೆ, ಕೆಲಸ ಸಿಕ್ಕಿದೆ. ಒಂದ ಎರಡ ಆ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಮರಿಬೇಡಿ. ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಜೀತ್ ಮೀಡಿಯಾದಲ್ಲಿ ಹೊಸ ಹೊಸ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ. ನನ್ನ ಒಂದು ಪಾಡ್ಕಾಸ್ಟ್ ಕೂಡ ಪ್ರತಿ ಶನಿವಾರ 11 ಕಾಲಿಗೆ ಅಪ್ಲೋಡ್ ಆಗುತ್ತೆ. ಅವುಗಳನ್ನು ಕೂಡ ನೋಡೋದಕ್ಕೆ ಮರಿಬೇಡಿ. ಪ್ರತಿ ವಾರ ಒಂದು ವಾಸ್ತು ಸಂಚಿಕೆ ಇರುತ್ತೆ. ವಾಸ್ತು ಅಂತಿದ್ದಂಗೆ ನನಗೆ ನೆನಪಾಯಿತು, ನೀವೇನಾದರೂ ನನ್ನನ್ನು ನಿಮ್ಮ ಮನೆ, ಶಾಲೆ, ಕಾಲೇಜು, ಹಾಸ್ಪಿಟಲ್ಲು, ವ್ಯವಹಾರದ ಸ್ಥಳಕ್ಕೆ ಕರೆಸ್ಕೊಂಡು ವಾಸ್ತು ತೋರಿಸ್ಬೇಕಾ? ಬರ್ತೀನಿ. ಈಗ ಸ್ಕ್ರೀನ್ ಮೇಲೆ ಹೋಗುವಂತಹ ಸ್ಕ್ರೋಲ್ ಆಗುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ, ಸುಧೀಂದ್ರ ದೇಶಪಾಂಡೆ ಗುರೂಜಿ ವಾಸ್ತು ನೋಡೋದಕ್ಕೆ ಬರಬೇಕು ಅಂತ ಅಲ್ಲಿ ರಿಕ್ವೆಸ್ಟ್ ಹಾಕಿದರೆ ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯ ವಾಸ್ತುವನ್ನು ಚೆಕ್ ಮಾಡ್ತೀನಿ, ನಿಮ್ಮ ವ್ಯಾಪಾರದ ಸ್ಥಳದ ವಾಸ್ತುವನ್ನು ಚೆಕ್ ಮಾಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ನಿಮ್ಮ ಮುಂದೆ ವಾಸ್ತು ಡಿಫೆಕ್ಟನ್ನು ತೋರಿಸಿ ಅಲ್ಲೇ ನಾನು ಸಮಾಧಾನ ಕೊಟ್ಟು ಬರ್ತೀನಿ. ಅದು ಅಲ್ಲದೇ ನೀವು ನನ್ನೊಟ್ಟಿಗೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಬಹುದು, ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಬಹುದು. ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ನಂಬರ್ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಯಾವುದೇ ರೀತಿಯ ಆತಂಕ ಬೇಡ. ನಿಮ್ಮ ಜೀವನಕ್ಕೆ ಎಂಥದ್ದೇ ಕಷ್ಟ ಬಂದಿರಲಿ, ದೂರವಾಣಿಯಲ್ಲಿ ಮಾತಾಡಿ ಅದಕ್ಕೆ ಅತ್ಯದ್ಭುತವಾದಂತಹ ನಿಖರವಾದಂತಹ ರೆಮಿಡಿ ಕೊಡ್ತೀನಿ. 3 ತಿಂಗಳಲ್ಲಿ ಜೀವನದಿಂದ ಸಮಸ್ಯೆ ದೂರ ಆಗಬೇಕು ಅಂತಹ
ಪವರ್ಫುಲ್ ರೆಮಿಡಿ ಇದೆ, ಅದನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೀನಿ. ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ಎಲ್ಲರೊಂದಿಗೂ ಶೇರ್ ಮಾಡಿ. ಎಲ್ಲರ ಜೀವನದಲ್ಲಿ ಬೆಳಕಾಗಲಿ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ಇವತ್ತಿನ ವಾರ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸಾಪ್ತಾಹಿಕ ವಾರ ಭವಿಷ್ಯದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ವೀಕ್ಷಕರೇ, ನಮಸ್ಕಾರ. ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.